ಆನಂದ್ ಸೂರ್ಯನ ಕೋಣೆಗೆ ಬಂದಾಗ ಸೂರ್ಯ ಕಿಟಕಿಯಿಂದ ಹೊರ ನೋಡುತ್ತಾ ಕುಳಿತಿದ್ದ. ಮುಖದಲ್ಲಿ ಏನೋ ಗಾಢ ಯೋಚನೆ. ಆನಂದ್ ಒಂದೇ ಉಸಿರಿನಲ್ಲಿ ಅವನತ್ತ ಸಾಗಿದವನೇ ಅವನನ್ನು ಬಿಗಿಯಾಗಿ ತಬ್ಬಿಕೊಂಡ. ಥ್ಯಾಂಕ್ ಯು ಸೂರ್ಯ, ಥ್ಯಾಂಕ್ ಯು ಸೋ ಮಚ್ ಗೆಳೆಯ. ಇವತ್ತು ನನ್ನ ಅತ್ತಿಗೆಯ ಮಾನ, ಆ ಮೂಲಕ ನನ್ನ ಮನೆಯ ಮಾನ ಉಳಿಸಿದೆ ನೀನು. ನನ್ನ ಅಣ್ಣ ಭರತ್ ತೀರಿಕೊಳ್ಳುವಾಗ ಅತ್ತಿಗೆಯ ಕೈಯನ್ನು ನನ್ನ ಕೈಲಿಟ್ಟು ಅವರನ್ನು ಯಾವಾಗಲೂ ಕಾಪಾಡಬೇಕು ಅಂತ ಭಾಷೆ ತಗೊಂಡಿದ್ರು. ಇಷ್ಟು ದಿನ ನನ್ನಿಂದ ಆದಷ್ಟು ಅವರನ್ನು ಜೋಪಾನ ಮಾಡಿದೆ. ಆದರೆ ಇವತ್ತು ನೀನಿಲ್ಲದೆ ಹೋಗಿದ್ರೆ ನನ್ನ ಅಣ್ಣನಿಗೆ ಕೊಟ್ಟ ಮಾತನ್ನು ನನ್ನಿಂದ ಉಳಿಸಿಕೊಳ್ಳೋಕೆ ಆಗ್ತಿರಲಿಲ್ಲ. ನಿನ್ನ ಉಪಕಾರ ಈ ಜನ್ಮದಲ್ಲಿ ಮರೆಯೋದಿಲ್ಲ ನಾನು ಎಂದ. ಹಿಂತಿರುಗಿದ ಸೂರ್ಯ ತನ್ನ ಗೆಳೆಯನ ಕಣ್ಣಿಂದ ಜಾರಿದ ಬಿಂದುಗಳನ್ನು ಒರೆಸುತ್ತಾ, ಕಮಾನ್ ಆನಂದ್, ಇದು ನನ್ನ ಮನೆ ಕೂಡ ಅಲ್ವಾ? ನಮ್ಮವರನ್ನು ನಾನು ಕಾಪಾಡಿದ್ದಕ್ಕೆ ಇಷ್ಟು ದೊಡ್ಡ ಮಾತು ಯಾಕೆ? ಇನ್ನು ನಾನು ಮೊದಲೇ ಹೇಳಿಲ್ವಾ ಮೈಥಿಲಿ ಮತ್ತು ಲಿಚ್ಚಿ ನನ್ನ ಜವಾಬ್ದಾರಿ ಕೂಡ ಅಂತ? ಇನ್ನೇನು ಹೆಚ್ಚು ದಿನ ನಿನ್ನ ಮೇಲೆ ಅವರ ಜವಾಬ್ದಾರಿ ಉಳಿಸೋದಿಲ್ಲ ನಾನು. ಒಂದು ಸಾರಿ ಮೈಥಿಲಿಯ ಬಳಿ ನನ್ನ ಹಿಂದಿನ ಬದುಕನ್ನು ತೆರೆದಿಟ್ಟು ನನ್ನ ಜೊತೆ ಬದುಕಿನ ಕೊನೆ ತನಕ ಹೆಜ್ಜೆ ಹಾಕ್ತೀಯ ಅಂತ ಕೇಳ್ತೀನಿ. ಅವಳು ಒಪ್ಪಿದ ದಿನ ಈ ಬದುಕು ಹೀಗೆ ಉಳಿಯೋದಿಲ್ಲ ಆನಂದ್. ಆಮೇಲೆ ನಮ್ಮ ಪುಟ್ಟ ಲೋಕದ ತುಂಬ ನಾನು ಮೈಥಿಲಿ ಮತ್ತು ನಮ್ಮ ಪುಟ್ಟ ಲಿಚ್ಚಿ ಅಷ್ಟೆ. ಸೂರ್ಯ ಕಣ್ಮುಚ್ಚಿಕೊಂಡು ಕನಸಿನ ಲೋಕದಲ್ಲಿ ಇದ್ದವನಂತೆ ನುಡಿದ. ನನ್ನ ಆಸೆ ಕೂಡ ಅದೇ ಸೂರ್ಯ. ನಿನ್ನಂತಹ ವ್ಯಕ್ತಿಯ ಜೊತೆ ಲಿಚ್ಚಿ ಮತ್ತು ಅತ್ತಿಗೆ ಇಬ್ಬರು ಖುಷಿಯಾಗಿರ್ತಾರೆ. ಯಾವ ಸಮಸ್ಯೆಗಳು ಬರದೆ ನಿಮ್ಮಿಬ್ಬರ ಜೀವನ ಪರಸ್ಪರ ಬೆಸೆದುಕೊಳ್ಳಿ. ನಾನು ದೇವರ ಹತ್ತಿರ ಅದನ್ನೇ ಬೇಡೋದು. ಅಂದು ರಾತ್ರಿ ಆಕಾಶದ ಪೂರ್ಣ ಚಂದ್ರನನ್ನು ನೋಡುತ್ತಾ ನಿಂತಿದ್ದ ಮೈಥಿಲಿ ತನ್ನ ಆಲೋಚನೆಗಳಲ್ಲಿ ಕಳೆದು ಹೋಗಿದ್ದಳು. ಸೂರ್ಯ ತನ್ನ ಬದುಕಿನಲ್ಲಿ ಅದೆಷ್ಟು ಬೆಸೆದು ಹೋಗಿದ್ದಾನೆ ಎಂಬುವುದು ಇಂದು ಮಧ್ಯಾಹ್ನ ಅವಳ ಅರಿವಿಗೆ ಬಂದಿತು. ಕಿಶೋರ್ ಸೂರ್ಯನತ್ತ ಕತ್ತಿ ಬೀಸಿದಾಗ ಒಂದು ಕ್ಷಣ ಅವನಿಗೆ ಏನಾದರೂ ಆದರೆ ಎಂಬ ಯೋಚನೆಯಲ್ಲಿ ಉಸಿರು ನಿಂತೆ ಹೋಗಿತ್ತು. ಭಯದಿಂದ ನಡುಗುತ್ತಿದ್ದ ತನ್ನನ್ನು ಅವನು ಅಪ್ಪಿಕೊಂಡಾಗ ಅವನ ಬಿಗಿ ಹಿಡಿತದಲ್ಲಿ ಅದೆಷ್ಟು ಭದ್ರತಾ ಭಾವವನ್ನು ಅನುಭವಿಸಿದೆ ತಾನು. ಪತಿಯ ಮರಣದ ನಂತರ ಮರುಭೂಮಿಯಾಗಿದ್ದ ಬದುಕಲ್ಲೀಗ ಹೊಸ ಚಿಗುರು ಮೂಡುತ್ತಿದೆ. ಭರವಸೆಯ ಭಾಸ್ಕರನಾಗಿ ಸೂರ್ಯನ ಆಗಮನವಾಗಿದೆ. ನೀವೇನೋ ನನ್ನನ್ನು ಪ್ರೀತಿಸಬಹುದು ಸೂರ್ಯ, ಆದರೆ ನಮ್ಮಿಬ್ಬರ ಮನೆಯವರು ನಮ್ಮ ಸಂಬಂಧವನ್ನು ಒಪ್ತಾರಾ? ನಮ್ಮಿಬ್ಬರ ಮಿಲನ ಅಷ್ಟು ಸುಲಭನಾ? ಅವಳ ಮನದಲ್ಲಿ ಏನೋ ಶಂಕೆ. ತನ್ನ ಕಿಟಕಿಯಿಂದ ಅದೇ ಪೂರ್ಣ ಚಂದ್ರನನ್ನು ನೋಡುತ್ತಿದ್ದ ಸೂರ್ಯನಿಗೂ ಮೈಥಿಲಿಯದ್ದೇ ಧ್ಯಾನ. ಇಂತಹದೇ ಹಾಲು ಬೆಳದಿಂಗಳ ರಾತ್ರಿಯಲ್ಲಿ ಅಂಗಳದಲ್ಲಿ ಕುಳಿತಿರುವ ತನ್ನ ಮಡಿಲಲ್ಲಿ ಕುಳಿತ ಮೈಥಿಲಿ, ಅವಳ ಮಡಿಲಲ್ಲಿ ಪುಟ್ಟ ಲಿಚ್ಚಿ, ಇಬ್ಬರನ್ನು ಒಟ್ಟಿಗೆ ಬಂಧಿಸಿರುವ ತನ್ನ ತೋಳಿನಲ್ಲಿ ನಗುತ್ತಾ ಮಾತನಾಡುತ್ತಾ ಹಾಗೆ ನಿದ್ರೆ ಹೋಗಿರುವ ಅವರಿಬ್ಬರನ್ನು ನೋಡುತ್ತಾ ಪರವಶನಾಗಿ ಕಳೆದು ಹೋಗಿರುವ ತಾನು. ಎಂಥ ಚಂದದ ನಗು! ಬೇಗ ನನ್ನ ಬದುಕಿನೊಳಗೆ ಶಾಶ್ವತವಾಗಿ ಬಾ ಮೈತು. ನಾವಿಬ್ಬರು ನಮ್ಮ ಲಿಚ್ಚಿ ಮರಿಯ ಜೊತೆ ನಮ್ಮದೇ ಒಂದು ಪ್ರೀತಿಯ ಗೂಡು ಕಟ್ಟಿಕೊಂಡು ಉಳಿದ ಬದುಕನ್ನು ಖುಷಿ ನಗುವಿನೊಂದಿಗೆ ಕಳೆಯೋಣ. ಆ ರಾತ್ರಿ ಇಡೀ ಇಂತಹದೇ ಕನಸಿನೊಂದಿಗೆ ಕಳೆದ ಸೂರ್ಯನಿಗೆ ತನ್ನೆದುರು ಕಾದಿರುವ ಅಗ್ನಿ ಪರೀಕ್ಷೆಯ ಅರಿವಿಲ್ಲ. ಅದೇ ಮನೆಯ ಇನ್ನೊಂದು ಕೋಣೆಯಲ್ಲಿ ಕುಳಿತಿದ್ದ ಸುಮತಿ ಮಧ್ಯಾಹ್ನದ ಘಟನೆಗಳನ್ನು ಮತ್ತೆ ಮತ್ತೆ ಮೆಲುಕು ಹಾಕುತ್ತಿದ್ದರು. ತನ್ನ ಸೋದರಳಿಯ ಮಾಡಿದ ಕೆಟ್ಟ ಕೆಲಸ, ಅದರಿಂದ ಸೂರ್ಯನನ್ನು ಸೇರಿಸಿ ಇಡೀ ಮನೆಯವರೆದುರು ತಾನು ತಲೆ ತಗ್ಗಿಸಬೇಕಾದ ಬಂದ ಆ ಕ್ಷಣ, ಅದೆಲ್ಲಕ್ಕಿಂತ ಹೆಚ್ಚಾಗಿ ಇಂದು ಮೈಥಿಲಿಯ ಪರವಾಗಿ ನಿಂತು ತನಗೆ ಎದುರು ಮಾತನಾಡಿದ ಸೂರ್ಯನ ವರ್ತನೆ. ತಮ್ಮ ಅರಿವಿಗೆ ಬಾರದೆ ಈ ಮನೆಯಲ್ಲಿ ಏನೋ ನಡೆಯುತ್ತಿದೆ. ಸೂರ್ಯ ಇಂದು ಮೈಥಿಲಿಯತ್ತ ನೋಡುತ್ತಿದ್ದ ನೋಟದಲ್ಲಿ, ಅವಳ ಪರವಹಿಸಿಕೊಂಡು ಆಡಿದ ಮಾತುಗಳಲ್ಲಿ ಏನೋ ಒಂದು ಹೊಸ ಭಾವವಿದೆ. ತಾವು ತಮ್ಮ ಮಗಳಿಗಾಗಿ ಆಸೆಪಟ್ಟು ಈ ಹುಡುಗ ಬೇರೆ ಯಾವುದೋ ದಾರಿಯಲ್ಲಿ ಸಾಗುತ್ತಿದ್ದಾನೆ. ಅವನ ಆಕರ್ಷಣೆ ಬೇರೆಲ್ಲೋ ಹೊರಳುತ್ತಿದೆ. ಸೂರ್ಯ, ನನಗೆ ಅನಿಸುತ್ತಿರುವ ಹಾಗೆ ನೀನೇನಾದರೂ ಮೈಥಿಲಿಯನ್ನು ಬಯಸತೊಡಗಿದ್ದರೆ ಅದು ಈ ಜನ್ಮದಲ್ಲಿ ಸಾಧ್ಯವಿಲ್ಲ. ನಾಳೆಯಿಂದ ನಿನ್ನ ಮೇಲೆ ಸದಾ ಈ ಸುಮತಿಯ ಕಣ್ಣು ಇರುತ್ತೆ. ಮನದಲ್ಲಿ ಏನೋ ನಿರ್ಧರಿಸಿ ಮಲಗಿದರೂ ಇಡೀ ರಾತ್ರಿ ಅವರಿಗೆ ನಿದ್ರೆ ಬರಲಿಲ್ಲ. ಮರುದಿನ ಬೆಳಗ್ಗೆ ಸೂರ್ಯ ಕೆಳಗಿಳಿದು ಬಂದಾಗ ಅಜಾರದಲ್ಲಿದ್ದ ವಿನು ಅವನತ್ತ ಓಡಿ ಹೋಗಿ ಅವನ ಅಂಗೈ ಹಿಡಿದ, ಸೂರ್ಯ, ಈಗ ಗಾಯದ ನೋವು ಹೇಗಿದೆ? ರಾತ್ರಿ ಸರಿಯಾಗಿ ನಿದ್ರೆ ಬಂತಾ? ತುಂಬ ನೋವಿದ್ರೆ ಡಾಕ್ಟರ್ ಹತ್ರ ಹೋಗೋಣ ಎಂದಾಗ ಅಲ್ಲೇ ಕೊಂಚ ದೂರದಲ್ಲಿ ನಿಂತಿದ್ದ ಮೈಥಿಲಿಯ ಕಣ್ಣಲ್ಲೂ ಇದೇ ಪ್ರಶ್ನೆ. ಅವಳ ಮುಖದಲ್ಲಿ ಕಾಣುತ್ತಿದ್ದ ಸಣ್ಣ ಆತಂಕವನ್ನು ಗಮನಿಸಿದ ಸೂರ್ಯ ತನ್ನ ಕೈಯನ್ನು ವಿನುತಾಳ ಕೈಯಿಂದ ಬಿಡಿಸಿಕೊಂಡು, ತುಂಬ ನೋವೇನು ಇಲ್ಲ ವಿನುತಾ, ನಿನ್ನೆ ನಾನು ತುಂಬ ಪ್ರೀತಿಸೋ ಒಬ್ಬ ವ್ಯಕ್ತಿ ಈ ಗಾಯಕ್ಕೆ ಮುಲಾಮು ಸವರಿದ್ರು, ಹಾಗಾಗಿ ನೋವು ಕಡಿಮೆ ಆಗಿದೆ ಎಂದ ಮೈಥಿಲಿಯತ್ತ ಒಂದು ಕಣ್ಣು ಮಿಟುಕಿಸಿ. ಮೈಥಿಲಿಯ ಮುಖ ಕೆಂಪಾಯಿತು. ಆದರೆ ತಟ್ಟನೆ ತಲೆ ಎತ್ತಿದ ವಿನುತಾ ಮಾತ್ರ, ನೀವು ತುಂಬ ಪ್ರೀತಿಸೋ ವ್ಯಕ್ತಿನಾ? ಯಾರದು ಎಂದಳು ಸಂಶಯದಿಂದ. ಸೂರ್ಯ ಕೂಡಲೇ ತನ್ನನ್ನು ತಾನು ಸಂಭಾಳಿಸಿಕೊಳ್ಳುತ್ತಾ, ಅದೇ ವಿನುತಾ, ಲಿಚ್ಚಿ ಮರಿ, ಲಿಚ್ಚಿ ಪುಟ್ಟ ನನಗೆ ಮುಲಾಮು ಹಚ್ಚಿದ್ದು. ಅವಳ ಪ್ರೀತಿಗೆ ನನ್ನ ಅರ್ಧ ನೋವು ಕಡಿಮೆ ಆಗಿದೆ ಎಂದ.
ಹೋ ಲಿಚ್ಚಿನ ವಿನುತ ಸಮಾಧಾನದ ಉಸಿರೆಳೆದುಕೊಂಡಳು. ಅವಳಿಂದ ಬಿಡಿಸಿಕೊಂಡ ಸೂರ್ಯ ಮೈಥಿಲಿಯತ್ತ ಹೋರೆಗಣ್ಣಿನಿಂದ ನೋಡುತ್ತಾ ಸ್ನಾನಕ್ಕೆ ನಡೆದ. ಅವನು ತನ್ನ ಪಕ್ಕದಲ್ಲಿ ಸರಿದು ಹೋದಾಗ ಒಂದು ಕ್ಷಣ ಮೈಥಿಲಿಯ ಎದೆ ಬಡಿತ ಏರುಪೇರಾಯಿತು. ಅಂದಿನಿಂದ ಸುಮತಿಯವರ ದೃಷ್ಟಿ ಸೂರ್ಯ ಮತ್ತು ಮೈಥಿಲಿಯ ಮೇಲೆ ಬಿತ್ತು. ಅವರಿಬ್ಬರು ಎದುರಾದಾಗಲೆಲ್ಲ ಅವರ ವರ್ತನೆಯನ್ನು ಸೂಕ್ಷ್ಮವಾಗಿ ಗಮನಿಸತೊಡಗಿದವರಿಗೆ 3-4 ದಿನಗಳಲ್ಲಿ ಸೂರ್ಯನ ಮನದಾಳ ಅರಿವಾಗತೊಡಗಿತು. ಊಟದ ಸಮಯದಲ್ಲಂತೂ ಅವನ ಕಣ್ಣು ಬರೀ ಮೈಥಿಲಿ ಮತ್ತು ಲಿಚ್ಚಿಯ ಮೇಲೆ. ಆದರೆ ಮೈಥಿಲಿಯ ಮನಸ್ಸಲ್ಲಿ ಏನಿದೆ ಎಂಬುದರ ಬಗ್ಗೆ ಅವರಿಗೆ ಇನ್ನೂ ಗೊಂದಲವಿದೆ. ಎಲ್ಲರ ಎದುರಿಗಿರುವಾಗ ಮೈಥಿಲಿ ತಲೆ ಎತ್ತಿ ಸೂರ್ಯನನ್ನು ನೋಡಲಾರಳು. ಎಲ್ಲರೂ ಇರುವ ಭಯ ಮಾತ್ರವಲ್ಲ, ಇತ್ತೀಚೆಗೆ ಸೂರ್ಯನ ಕಣ್ಣಲ್ಲಿ ಪ್ರೀತಿಯ ಜೊತೆ ಕಾಣುತ್ತಿರುವ ತುಂಟತನವಂತೂ ಅವಳ ಕೆನ್ನೆಗೆ ರಂಗನ್ನೇ ಬದಲಾಯಿಸುತ್ತೆ. ಅವನ ನೋಟ ತನ್ನ ಮೇಲೆ ಇರುವುದು ಅರಿವಾದರೂ ಅವಳು ತಗ್ಗಿಸಿದ ತಲೆಯನ್ನು ಎತ್ತಲಾರಳು. ಬೆಳಿಗ್ಗೆ ಅಂಗಳದಲ್ಲಿ ಹೂ ಕೀಳುವಾಗ, ಶಾಲೆಗೆ ಸಿದ್ಧಳಾಗಿ ಕೆಳಗಿಳಿದು ಬರುವಾಗ, ಸಂಜೆ ವಾಕಿಂಗ್ ಸಮಯದಲ್ಲಿ ಎಲ್ಲಾದರೂ ಮೈಥಿಲಿ ಎದುರು ಸಿಕ್ಕಿದರೆ ಸಾಕು, ಸೂರ್ಯ ಅವಳ ಕಡುಗಂಪು ಕಂಗಳ ಸೆರೆ ಹಿಡಿದು ಆ ಕಣ್ಣಿನೊಳಗೆ ಏನೋ ಅರಸುವವನಂತೆ ಮುಳುಗಿಬಿಡುತ್ತಿದ್ದ. ತನ್ನೊಳಗೆ ಹಿತವಾದ ಕಂಪನವನ್ನುಂಟು ಮಾಡುವ ಅವನ ನೋಟ ಪ್ರಿಯವಾದರೂ ಅವಳಿಗೆ ಸ್ತ್ರೀ ಸಹಜ ಲಜ್ಜೆ. ಅಂತೂ ಈ ವಾರ ಕಳೆದು ಸೂರ್ಯನ ಕೈಗಾದ ಗಾಯ ವಾಸಿಯಾಗುವಷ್ಟರಲ್ಲಿ ಸುಮತಿ ಅವರ ಮನಸ್ಸಿನಲ್ಲಿ ಸಂಶಯದ ಹುಣ್ಣೊಂದು ಹುಟ್ಟಿಕೊಂಡಿತು. ಆಗಲೇ ಬಂದಿದ್ದು ದೀಪಾವಳಿ ಹಬ್ಬ. ತಮ್ಮ ಮನೆಯಲ್ಲಿ ಯೋಜನೆಯೊಂದನ್ನು ರೂಪಿಸಿದ ಸುಮತಿ ಅಂದು ರಾತ್ರಿ ಎಲ್ಲರೂ ಊಟ ಮಾಡುತ್ತಿದ್ದಾಗ, ಸೂರ್ಯ, ಈ ಸಾರಿ ದೀಪಾವಳಿ ಹಬ್ಬಕ್ಕೆ ನಿನ್ನ ಮನೆಯವರನ್ನೆಲ್ಲ ಇಲ್ಲಿಗೆ ಕರೆಯೋಣ ಅಂದುಕೊಂಡಿದ್ದೇನೆ. ನಾಳೆ ಬೆಳಿಗ್ಗೆ ಫೋನ್ ಮಾಡಿ ಮಾತಾಡ್ತೀನಿ, ಏನಂತೀಯ ಎಂದಾಗ ಸೂರ್ಯನ ಮುಖ ಅರಳಿತು. ಹಬ್ಬದ ನೆಪದಲ್ಲಿ ತಾನು ಮನೆಗೆ ಹೋಗಿ ಮತ್ತೆ ಮೈಥಿಲಿ ಲಿಚ್ಚಿಯಿಂದ 2-3 ದಿನ ದೂರ ಇರೋದು ಅವನಿಗೆ ಹಿಡಿಸದ ವಿಷಯ. ಈ ಬಾರಿ ತನ್ನ ಕುಟುಂಬ ಇಲ್ಲೇ ಬಂದರೆ ತಾನು ಮೈಸೂರಿಗೆ ಹೋಗಬೇಕಾದ ಅಗತ್ಯವೇ ಬಾರದು. ಅಲ್ಲದೆ ಮುಂದೆ ತನ್ನ ಬಾಳಿಗೆ ಬೆಳಕಾಗಿ ಬರುವ ಲಿಚ್ಚಿ ಮತ್ತು ಮೈಥಿಲಿಯನ್ನು ತಾನು ತನ್ನವರಿಗೆಲ್ಲ ಒಮ್ಮೆ ಪರಿಚಯ ಮಾಡಿಕೊಡಬಹುದು. ಹೀಗೆಲ್ಲ ಯೋಚಿಸಿದವನೇ, ಸರಿ ಆಂಟಿ, ನಿಮ್ಮ ಇಷ್ಟದ ಹಾಗೆ ಆಗಲಿ. ನಿಜ ಹೇಳಬೇಕೆಂದರೆ ನನಗೂ ಈ ದೀಪಾವಳಿ ಇಲ್ಲೇ ಸೆಲೆಬ್ರೇಟ್ ಮಾಡೋ ಆಸೆ ಇತ್ತು. ಈ ಹಳ್ಳಿಯ ಸೊಬಗಿನ ಹಬ್ಬ ಹೇಗಿರುತ್ತೆ ಅಂತ ನೋಡಬೇಕು ನಾನು. ಮೈಥಿಲಿಯತ್ತ ಹೋರೆಗಣ್ಣಿನಿಂದ ನೋಡುತ್ತಾ ನುಡಿದ. ಒಳ್ಳೆಯದಾಯಿತು ಸೂರ್ಯ, ನಾಳೆನೇ ಫೋನ್ ಮಾಡೋಣ, ಸುಮತಿ ತೃಪ್ತಿಯಿಂದ ನುಡಿದರು. ನುಡಿದಂತೆ ಮರುದಿನ ಬೆಳಿಗ್ಗೆ ಕರೆ ಮಾಡಿದಾಗ ಮಾತನಾಡಿದ ಸೂರ್ಯನ ತಂದೆ ತಾಯಿ ಹಬ್ಬದ ಮೊದಲ ದಿನ ಸೂರ್ಯ ಮೈಸೂರಿಗೆ ಬರಬೇಕೆಂದು, ಆ ದಿನ ಅಲ್ಲಿ ಹಬ್ಬ ಆಚರಿಸಿ ಗೋಪೂಜೆಯ ದಿನ ಎಲ್ಲರೂ ತುಳಸಿಪುರಕ್ಕೆ ಹೋಗಬಹುದೆಂದು ಸಲಹೆ ಇಟ್ಟಾಗ ಸುಮತಿ ಒಪ್ಪಿಕೊಂಡರು. ಎಂದು ಬಂದರೆ ಏನಂತೆ, ತನಗೆ ಬೇಕಿರುವುದು ಅವರ ಆಗಮನ ಮಾತ್ರ. ದಿನ ಯಾವುದೆಂಬುದು ಹೆಚ್ಚು ಪ್ರಾಮುಖ್ಯವಲ್ಲ. ದೀಪಾವಳಿಯ ಇಂದಿನ ದಿನ ಸಂಜೆ ಸೂರ್ಯ ಮನಸ್ಸಿಲ್ಲದ ಮನಸ್ಸಿನಿಂದ ಮೈಸೂರಿಗೆ ಹೊರಟು ನಿಂತ. ಕೇವಲ ಒಂದೇ ಒಂದು ದಿನಕ್ಕಾದರೂ ತನ್ನ ಪ್ರೀತಿಯ ಜೀವಗಳಿಂದ ದೂರ ಇರುವುದು ಅವನಿಂದ ಕಷ್ಟ. ಆದರೆ ವರ್ಷಕ್ಕೊಮ್ಮೆ ಬರುವ ದೀಪದ ಹಬ್ಬದಲ್ಲಿ ಮನೆಯ ಮಗನೇ ಇಲ್ಲದಿದ್ದರೆ ಹೇಗೆ ಎಂಬ ತಂದೆ ತಾಯಿಯ ಒತ್ತಾಯಕ್ಕೆ ಮಣಿದು ಹೊರಟಿದ್ದಾನೆ ಅಷ್ಟೆ. ಎಲ್ಲರಿಂದ ಬೀಳ್ಕೊಂಡು ಲಿಚ್ಚಿಯನ್ನು ಮನಸ್ಸು ತುಂಬುವಷ್ಟು ಮುದ್ದಿಸಿ ಬೇಗ ಹಿಂತಿರುಗುವುದಾಗಿ ಭರವಸೆ ಕೊಟ್ಟು ಕಾರಿನತ್ತ ಸಾಗಿದ ಸೂರ್ಯನಿಂದ ನೋಡಿದರೆ ತನ್ನ ಕೋಣೆಯ ಕಿಟಕಿಯಿಂದ ನೋಡುತ್ತಿರುವ ಮೈಥಿಲಿ. ಅವಳ ಮುಖ ಸಪ್ಪಗಾಗಿದ್ದನ್ನು ಕಂಡು ಸೂರ್ಯನ ಮನ ಮುದುಡಿತು. ಡೋಂಟ್ ವರಿ ಮೈತು, ಈ ದೂರ ಇನ್ನು ಕೆಲವೇ ದಿನಗಳು ಮಾತ್ರ. ಆಮೇಲೆ ನಿನ್ನನ್ನು ಲಿಚ್ಚಿಯನ್ನು ನನ್ನ ಕಣ್ಣಿಂದ ಒಂದು ಕ್ಷಣವೂ ದೂರವಾಗೋಕೆ ಬಿಡೋದಿಲ್ಲ ನಾನು. ಯೋಚಿಸುತ್ತಲೇ ತಾನು ಅನಿಗಣ್ಣಾಗಿ ಭಾರವಾದ ಮನಸ್ಸಿನಿಂದ ಹೊರಟ. ಮುಂದೆ ಸಾಗಿ ಅವನು ಕೈಯಾಡಿಸಿದಾಗ ಮೇಲಿಂದ ಮೈಥಿಲಿಯ ಕೈಯು ಆಡಿತು. ಅಂದು ರಾತ್ರಿ ಆನಂದ್ನನ್ನು ತಮ್ಮ ಕೋಣೆಯಲ್ಲಿ ಕೂರಿಸಿಕೊಂಡ ಸುಮತಿ, ಆನಂದ್, ನಿನ್ನ ಹತ್ರ ಒಂದು ವಿಷಯ ಮಾತಾಡಕ್ಕಿದೆ ಎಂದು ಪೀಠಿಕೆ ಹಾಕಿದಾಗ ಸದಾ ತಮಗನಿಸಿದ್ದನ್ನು ಮುಲಾಜಿಲ್ಲದೆ ಆಜ್ಞೆ ಮಾಡುವ ತನ್ನ ತಾಯಿಯ ಈ ಹೊಸ ವರಸೆಗೆ ಅಚ್ಚರಿಗೊಂಡ ಆನಂದ್, ಹೇಳಿ ಅಮ್ಮ, ಏನು ವಿಷಯ ಎಂದ. ಆನಂದ್, ಇಷ್ಟು ಸಮಯದಿಂದ ನಮ್ಮ ವಿನುಗೆ ಒಂದು ಒಳ್ಳೆ ಗಂಡು ಹುಡುಕ್ತಾ ಇದ್ದೀವಿ. ಅವಳ ದುರಾದೃಷ್ಟ ನೋಡು, ಎಲ್ಲೂ ಒಂದು ಒಳ್ಳೆ ಸಂಬಂಧ ಸಿಗ್ತಿಲ್ಲ. ಅವಳ ಕಾರಣಕ್ಕೆ ನಿನ್ನ ಮದುವೆಯನ್ನು ಮುಂದೆ ಹೋಗ್ತಿದೆ. ಅಮ್ಮ, ನೀನು ಮದುವೆ ವಿಷಯದಲ್ಲಿ ನೀವು ಸ್ವಲ್ಪ ಜಾಸ್ತಿ ಯೋಚಿಸುತ್ತಿದ್ದೀರಿ ಅಂತ ನನಗೆ ಅನಿಸ್ತಿದೆ. ಇಲ್ಲಿ ತನಕ ಎಷ್ಟೋ ಸಂಬಂಧಗಳು ಬಂದಿದ್ದು, ಆದರೆ ಎಲ್ಲದರಲ್ಲೂ ಏನಾದರೂ ಸಮಸ್ಯೆ ಕಾಣುತ್ತೆ ನಿಮಗೆ. ಅಮ್ಮ, ನೀವು ನನಗಿಂತ ದೊಡ್ಡವರು. ಯಾವ ಮನುಷ್ಯನೇ ಆದರೂ 100ಕ್ಕೆ 100 ಪರ್ಫೆಕ್ಟ್ ಆಗಿರೋಕ್ಕೆ ಸಾಧ್ಯ ಇಲ್ಲ ಅಲ್ವಾ? ಸಣ್ಣ ಪುಟ್ಟ ಸಮಸ್ಯೆಗಳಿದ್ದಾಗ ಅದನ್ನು ಅಡ್ಜಸ್ಟ್ ಮಾಡಿಕೊಂಡು ಹೋಗಬೇಕಾಗುತ್ತದೆ. ಇಲ್ಲ, ನನಗೆ 100% ಪರ್ಫೆಕ್ಷನ್ ಬೇಕು ಅಂದರೆ ಈ ಭೂಮಿ ಮೇಲೆ ಹುಡುಕೋದು ಕಷ್ಟ. ಆನಂದ್ ಮಾತಿನಲ್ಲಿ ಅಸಹನೆ ಇತ್ತು. ಸುಮತಿ ಸಣ್ಣಗೆ ನಕ್ಕರು. ಆನಂದು, ನಾನು ಎಲ್ಲ ವಿಷಯದಲ್ಲೂ ಪರ್ಫೆಕ್ಟ್ ಆಗಿರೋ ಹುಡುಗನ ಆಗಲೇ ಹುಡುಕಿದ್ದೀನಿ. ವಿನು ಕೂಡ ಇಷ್ಟಪಟ್ಟಿದ್ದಾಳೆ. ಇನ್ನು ಆ ಹುಡುಗನ ಮನಸ್ಸಲ್ಲಿ ಏನಿದೆ ಅಂತ ತಿಳ್ಕೊಂಡು ಮುಂದಿನ ಕಾರ್ಯಕ್ರಮ ಯೋಚಿಸೋದಷ್ಟೆ. ಅದಕ್ಕೆ ನಿನ್ನ ಹತ್ರ ಮಾತಾಡ್ತಿರೋದು ನಾನು. ಆನಂದ್ನ ಎದೆ ಬಡಿತ ಜೋರಾಯಿತು.
ಅಮ್ಮನ ಮಾತಿನ ಎಳೆ ಅವನಿಗೇನೋ ಅಪಾಯದ ಸೂಚನೆ ನೀಡತೊಡಗಿತು. ಆದರೆ ಅದನ್ನು ತೋರ್ಪಡಿಸಿಕೊಳ್ಳದೆ, ಅರೆ ಹುಡುಗನ್ನ ಹುಡುಕಿದ್ದೀರಾ, ಯಾರಪ್ಪ ಅದು? ನೀವು ಅಮ್ಮ ಮಗಳಿಗೆ ಪರ್ಫೆಕ್ಟ್ ಆಗಿ ಕಾಣಿಸಿರೋ ಆ ಮಹಾನುಭಾವ ಎಂದ ನಾಟಕೀಯವಾಗಿ. ಇನ್ಯಾರು ಆನಂದು? ನಿನ್ನ ಫ್ರೆಂಡ್ ಸೂರ್ಯ. ಇಷ್ಟು ದಿನದಿಂದ ನೋಡಿದ್ದೀನಿ. ಒಳ್ಳೆ ಹುಡುಗ, ಒಳ್ಳೆ ಮನೆತನ, ಆಸ್ತಿ ಅಂತಸ್ತು ಎಲ್ಲ ಇದೆ. ನೋಡೋಕು ಎಷ್ಟು ಚೆನ್ನಾಗಿದ್ದಾನೆ. ಅಲ್ಲದೆ ನಿನ್ನ ಒಳ್ಳೆ ಸ್ನೇಹಿತ ಬೇರೆ. ನಿಂಗೆ ಏನು ಅನಿಸುತ್ತೆ ಆನಂದು? ಅವನು ನಮ್ಮ ವಿನೂನ ಒಪ್ಪಬಹುದು. ಮಗನ ಮುಖವನ್ನೇ ಪರೀಕ್ಷಾರ್ಥವಾಗಿ ನೋಡುತ್ತಾ ನುಡಿದಾಗ ಆನಂದ್ ಕುಳಿತಲ್ಲೇ ಸಣ್ಣಗೆ ಬೆವೆತ. ಸೂರ್ಯನಿಗೆ ತನ್ನ ಹತ್ತಿಗೆ ಮೇಲಿರುವ ಒಲವನ್ನು ಈಗಲೇ ತಾಯಿಯ ಬಳಿ ಹೇಳಿಬಿಡುವ ತುಡಿತ ಉಂಟಾಯಿತು ಅವನಿಗೆ. ಆದರೆ ಪರಿಸ್ಥಿತಿ ಸೂಕ್ಷ್ಮವಾಗಿದೆ. ಇನ್ನು ಈ ವಿಷಯ ಸೂರ್ಯನ ಮನೆಯಲ್ಲಿ ತಿಳಿಯಬೇಕಿದೆ. ತನಗೆ ತಿಳಿದ ಮಟ್ಟಿಗೆ ಅತ್ತ ಕಡೆಯಿಂದ ಸಮಸ್ಯೆ ಆಗಲಾರದು. ಆದರೂ ಖಚಿತವಾಗಿ ಈಗಲೇ ಏನನ್ನು ಹೇಳಲಾಗದು. ಎಲ್ಲಕ್ಕಿಂತ ಮುಖ್ಯವಾಗಿ ಸೂರ್ಯ ಇನ್ನು ಅತ್ತಿಗೆಯೊಂದಿಗೆ ಅವನ ಮನದಾಳವನ್ನು ಹಂಚಿಕೊಂಡಿಲ್ಲ. ಎಲ್ಲವೂ ತಿಳಿದ ಮೇಲೆ ಅವರ ಭಾವನೆ ಏನಾಗಬಹುದು? ಉತ್ತರ ತನಗೂ ಗೊತ್ತಿಲ್ಲ. ಈಗ ತಾನೇನಾದರೂ ಈ ವಿಷಯ ಬಾಯಿ ಬಿಟ್ಟರೆ ಮೊದಲೇ ಅತ್ತಿಗೆಯನ್ನು ಕಂಡರಾಗದ ಅಮ್ಮ ಈ ಬಂದ ಅರಳುವ ಮುನ್ನವೇ ಚೂಟಿ ಹಾಕಿಯಾರು. ಯಾಕೋ ಇಷ್ಟೊಂದು ಯೋಚನೆ. ನಿನ್ನ ಬೆಸ್ಟ್ ಫ್ರೆಂಡ್ ಅವನು. ಇಡೀ ದಿನ ಇಬ್ಬರು ಒಬ್ಬರಿಗೊಬ್ಬರು ಅಂಟಿಕೊಂಡೇ ಇರ್ತೀರಿ. ಅವನ ಮನಸ್ಸಲ್ಲಿ ಏನಿರಬಹುದು ಅನ್ನೋ ಐಡಿಯಾ ಇಲ್ವ ನಿಂಗೆ? ಮಗನ ಮೌನ ಕಂಡು ಅಸಹನೆಯಿಂದ ಪ್ರಶ್ನಿಸಿದಾಗ ಆನಂದ್ ತಟ್ಟನೆ ಸಾವರಿಸಿಕೊಂಡು, ಅಮ್ಮ, ಸೂರ್ಯ ಈ ವಿಷಯವಾಗಿ ನನ್ನ ಹತ್ರ ಯಾವತ್ತೂ ಏನೂ ಮಾತಾಡಿಲ್ಲ. ಆದರೆ ನಮ್ಮ ಮನೆ ಹೆಣ್ಣು ಮಕ್ಕಳನ್ನು ಅವನು ಮದುವೆಯಾಗಲು ಬಯಸಿದ್ರೆ ನನಗೆ ಅದಕ್ಕಿಂತ ಖುಷಿ ವಿಷಯ ಇನ್ನೇನಿರೋಕೆ ಸಾಧ್ಯ? ನಾನಂತೂ ಕಣ್ಮುಚ್ಚಿ ಎಸ್ ಅನ್ನೋನೆ ಅಂದ. ಏನಂದೆ? ಹೆಣ್ಮಕ್ಕಳ? ಆನಂದ್, ತಲೆಯಲ್ಲಿದೆ ನಿಂದು. ಈ ಮನೆಯಲ್ಲಿ ಮದುವೆಗೆ ಇರೋಳು ಒಬ್ಬಳೆ ಹೆಣ್ಣು ಮಗಳು, ನೆನಪಿಟ್ಟಿಕೊ. ಸುಮತಿ ಅವರ ಧ್ವನಿ ಗಡಿಸಾಗಿತ್ತು. ಆನಂದ್ ನಿಧಾನವಾಗಿ ಅಲ್ಲಿಂದ ಎದ್ದವನೇ. ಸರಿಯಮ್ಮ, ಅವನು ನಾಡಿದ್ದು ಬೆಳಿಗ್ಗೆ ಬರ್ತಾನಲ್ಲ, ಆಮೇಲೆ ಒಂದು ಸಾರಿ ಮಾತಾಡಿ ನೋಡ್ತೀನಿ. ತನ್ನ ತಾಯಿಯ ಸಮಾಧಾನಕ್ಕಾಗಿ ನುಡಿದು ಅಲ್ಲಿಂದ ಹೊರಟನಾದರೂ ಅವನ ಮನಃಶಾಂತಿ ಹಾಳಾಯಿತು. ತನ್ನ ತಾಯಿ ಇಷ್ಟು ಬೇಗ ಇಷ್ಟು ನೇರವಾಗಿ ಸೂರ್ಯ ವಿನುತಾಳ ಮದುವೆ ಪ್ರಸ್ತಾಪ ತನ್ನೆದುರು ಇಡಬಹುದೆಂಬ ಕಲ್ಪನೆಯೂ ಅವನಿಗಿರಲಿಲ್ಲ. ಸೂರ್ಯನನ್ನು ನೆನೆದು ಸಣ್ಣಗೆ ಹಠ ಮಾಡತೊಡಗಿದ ಲಿಚ್ಚಿಯನ್ನು ತನ್ನ ಭುಜದ ಮೇಲೆ ಮಲಗಿಸಿಕೊಂಡು ಮೇಲು ಧ್ವನಿಯಲ್ಲಿ ಲಾಲಿ ಹಾಡುತ್ತಾ ಅತ್ತಿತ್ತ ತಿರುಗುತ್ತಿದ್ದ ಮೈಥಿಲಿಗೆ, ನಿಮ್ಮ ಲಾಲಿ ಹಾಡು ನನಗೂ ಇಷ್ಟ ಅನ್ನೋ ಸೂರ್ಯನ ಮಾತು ನೆನಪಾಯಿತು. ತನಗಾಗಿ ಅವನು ತಂದುಕೊಟ್ಟ ಪೇಂಟಿಂಗನ್ನು ಮೃದುವಾಗಿ ಸವರುತ್ತಾ, ಸೂರ್ಯ, ಎಲ್ಲಿಂದ ಬಂದ್ರಿ ನನ್ನ ಬಾಳಿಗೆ? ಸಹವಾಸದಿಂದ ಸನ್ಯಾಸಿ ಕೆಟ್ಟ ಅನ್ನೋ ಹಾಗೆ ಒಳ್ಳೆ ಟೀನೇಜ್ ಹುಡುಗಿ ಹಾಗಾಡ್ತಿದೆ ನನ್ನ ಮನಸ್ಸು. ನೀವು ಕೊಟ್ಟಿರೋ ಈ ಪ್ರೀತಿಯ ರೋಮಾಂಚನ ಎಷ್ಟು ಅದ್ಭುತವಾಗಿದೆ ಅಂದರೆ, ಇನ್ನು ಒಂದು ದಿನ ನಿಮ್ಮನ್ನು ನೋಡದೆ ಇರೋಕೆ ಕಷ್ಟ ಆಗ್ತಿದೆ ನನಗೆ. ನನ್ನನ್ನು ನಿಮ್ಮ ಹಾಗೆ ಹುಚ್ಚೆಯನ್ನಾಗಿ ಮಾಡುತ್ತಿದ್ದೀರಿ ನೀವು. ಯೋಚಿಸುತ್ತಾ ಅವನ ನೆನಪಿನಲ್ಲಿ ಮುಳುಗಿದ್ದವಳಿಗೆ ರಾತ್ರಿ ತುಂಬ ದೀರ್ಘವೆನಿಸತೊಡಗಿತು. ಅರ್ಧರಾತ್ರಿ 9ರ ಹೊತ್ತಿಗೆ ತನ್ನ ಮನೆ ತಲುಪಿದ ಸೂರ್ಯ ತನಗಾಗಿ ಕಾಯುತ್ತಿದ್ದ ತನ್ನವರ ಜೊತೆ ಒಂದಷ್ಟು ಅರಟಿ, ನಿತಿನ್ನನ್ನು ಮುದ್ದಿಸಿ ತನ್ನ ತಾಯಿ ತನಗಾಗಿ ಮಾಡಿದ ಅಡುಗೆಯ ಸವಿ ನೋಡಿ ಮಲಗಲು ಹೊರಟ. ಇಂದಿನ ಬಾರಿ ಬಂದಾಗ ಇದ್ದಿದ್ದಕ್ಕಿಂತಲೂ ಇನ್ನೂ ಹೆಚ್ಚು ಸಂತುಷ್ಟನಾಗಿ ಕಾಣುತ್ತಿದ್ದ ಸೂರ್ಯನನ್ನು ಕಂಡು ಎಲ್ಲರ ಹೃದಯ ತುಂಬಿ ಬಂತು. ತನ್ನ ಕೋಣೆಯ ಕಡೆಗೆ ಸಾಗುತ್ತಿದ್ದ ಸೂರ್ಯ ಒಮ್ಮೆ ಹಿಂತಿರುಗಿ ಹಾಲ್ನಲ್ಲಿ ನಿಂತು ತನ್ನನ್ನು ಕಣ್ತುಂಬಿಕೊಳ್ಳುತ್ತಿದ್ದ ತನ್ನ ತಾಯಿಯ ದೀರ್ಘವಾಗಿ ನೋಡಿದ. ಅವರ ಕಣ್ಣಂಚಿನಲ್ಲಿ ನೀರ ಪೊರೆಯೊಂದು ಮೂಡಿತು. ಅದೆಷ್ಟು ದಿನಗಳ ನಂತರ ಮಗ ತನ್ನ ಕಣ್ಣಲ್ಲಿ ಕಣ್ಣಿಟ್ಟು ನೋಡುತ್ತಿದ್ದಾನೆ. ಗುಡ್ ನೈಟ್ ಸೂರ್ಯ, ಮಮತೆಯಿಂದ ನುಡಿದವರತ್ತ ಒಮ್ಮೆ ಸುಮ್ಮನೆ ನೋಡಿ ಒಳನಡೆದ. ಅಮ್ಮ, ನಿಮ್ಮೊಂದಿಗೆ ಮತ್ತೆ ಮನೆ ಬಿಚ್ಚಿ ಮಾತನಾಡುವ ಆಸೆ ಆಗ್ತಿದೆ. ಆದರೆ ಅದಕ್ಕಿಂತ ಮೊದಲು ನಾನು ಕಳೆದುಕೊಂಡಿರೋ ಮನಃಶಾಂತಿಯನ್ನು ಮತ್ತೆ ಪಡೆದು ಹಳೆ ಸೂರ್ಯ ಆಗಬೇಕಿದೆ. ಆ ಕಾಲ ದೂರದಲ್ಲಿಲ್ಲ ಅಮ್ಮ. ಮತ್ತೆ ನನ್ನ ನಗುವಿನ ಜೊತೆಗೆ ನಿಮ್ಮ ಮಡಿಲಿಗೆ ಹಿಂತಿರುಗಿ ಬರ್ತೀನಿ. ಆದಷ್ಟು ಬೇಗ ಯೋಚಿಸುತ್ತಾ ತನ್ನ ಬೆಡ್ ಮೇಲೆ ಅಂಗಾತ ಮಲಗಿಕೊಂಡವನೇ ತನ್ನ ಮೊಬೈಲ್ನಲ್ಲಿ ತಾನು ರೆಕಾರ್ಡ್ ಮಾಡಿಕೊಂಡಿದ್ದ ಲಿಚ್ಚಿ ಮತ್ತು ಮೈಥಿಲಿಯ ವಿಡಿಯೋಗಳನ್ನು ನೋಡತೊಡಗಿದ. ಬೆಳ್ಳಂಬೆಳಗ್ಗೆ ಅಂಗಳದ ಎಳೆ ಬಿಸಿಲಿನಲ್ಲಿ ನಿಂತು ಮೈಥಿಲಿ ತನ್ನ ಒದ್ದೆ ಕೂದಲನ್ನು ಒರೆಸುತ್ತಿರುವ ವಿಡಿಯೋ, ಪುಟ್ಟ ಲಿಚ್ಚಿ ಬಣ್ಣ ಬಣ್ಣದ ಚಿಟ್ಟೆಗಳನ್ನು ಹಿಡಿಯಲು ಯತ್ನಿಸುತ್ತಾ ಅಂಗಳದ ತುಂಬ ತನ್ನ ಪುಟ್ಟ ಪುಟ್ಟ ಹೆಜ್ಜೆ ಇಡುತ್ತಾ ಓಡುತ್ತಿರುವ ವಿಡಿಯೋ, ಅಜಾರದಲ್ಲಿ ಕುಳಿತು ಹೂಗಳನ್ನು ಕಲಾತ್ಮಕವಾಗಿ ಕಟ್ಟುತ್ತಿರುವ ಮೈಥಿಲಿ, ಅವಳಿಗೆ ಸಹಾಯ ಮಾಡಲು ಪಕ್ಕದಲ್ಲಿ ಕುಳಿತಿರುವ ಲಿಚ್ಚಿಯ ಚಂದದ ನಗುವಿನ ವಿಡಿಯೋ ನೋಡುತ್ತಿದ್ದ ಸೂರ್ಯನ ಮನ ಆಗಸದಲ್ಲಿ ತೇಲಿದಷ್ಟು ಹಗುರವಾಯಿತು. ತನ್ನ ಫೋನನ್ನು ಎದೆಯ ಮೇಲೆ ಇಟ್ಟುಕೊಂಡವನು ಹಾಗೆ ನಿದ್ದೆ ಹೋದ. ರಾತ್ರಿ ಅದ್ಯಾವುದೋ ಜಾವದಲ್ಲಿ ಅವನ ಕೋಣೆಯಲ್ಲಿ ಉರಿಯುತ್ತಿದ್ದ ಲೈಟ್ ಕಂಡ ಅವನ ಅಣ್ಣ ಚರಣ್ ಸೀದಾ ಒಳಗೆ ಬಂದು ನೋಡಿದರೆ ಸೂರ್ಯ ಗಾಢ ನಿದ್ದೆಯಲ್ಲಿದ್ದ. ಮುಖದಲ್ಲಿ ಚಂದದ ನಗು. ಅವನ ಎದೆಯ ಮೇಲಿದ್ದ ಮೊಬೈಲ್ ಎತ್ತಿ ಕೆಳಗಿಡಲು ಹೋದವರಿಗೆ ಅವನು ಅರ್ಧ ನೋಡಿದ್ದ ವಿಡಿಯೋ ಕಣ್ಣಿಗೆ ಬಿತ್ತು.
ಬೇರೆಯವರ ಫೋನ್ ನೋಡುವುದು ತಪ್ಪು ಎಂದು ತಿಳಿದಿದ್ದರೂ ತನ್ನ ತಮ್ಮನ ಈ ಖುಷಿಗೆ ಕಾರಣ ತಿಳಿಯುವ ಆತುರದಿಂದ ಈ ವಿಡಿಯೋ ನೋಡಿದವರ ತುಟಿ ಅರಬಿರಿಯಿತು. ಮರುದಿನ ಮನೆಯಲ್ಲಿ ಹಬ್ಬದ ಸಂಭ್ರಮ. ಸೂರ್ಯ ತನ್ನ ಕಾಲೇಜ್ ದಿನಗಳಲ್ಲಿ ಇದ್ದಂಥ ಅದೇ ಉಲ್ಲಾಸದಲ್ಲಿ ಮನೆಯ ಎಲ್ಲ ಕೆಲಸಗಳಲ್ಲೂ ಭಾಗಿಯಾದ. ಮನೆ ಎದುರಿನ ಹೂವಿನ ಅಲಂಕಾರದಿಂದ ಹಿಡಿದು ಅಡುಗೆ ಕೋಣೆಯಲ್ಲಿ ಅತ್ತಿಗೆಗೆ ಅಡುಗೆಯಲ್ಲಿ ಸಹಾಯ ಮಾಡಿ ಕೊಡುವ ತನಕ ಎಲ್ಲ ಕಡೆಯಲ್ಲೂ ಅವನ ಹಾಜರಿಯಿತ್ತು. ಅಮ್ಮ ಅನ್ನಪೂರ್ಣೇಶ್ವರಿಯಂತೂ ಕಣ್ಣು ತುಂಬುವಷ್ಟು ತನ್ನ ಮಗನ ಉಲ್ಲಾಸವನ್ನು ನೋಡಿ ತಣಿದರು. ಅಂದಿನ ದೀಪಾವಳಿ ನಿಜಕ್ಕೂ ಅವರ ಪಾಲಿಗೆ 1000 ದೀಪಗಳ ಬೆಳಕನ್ನು ತಂದಿತು. ಇಡೀ ದಿನದ ಸಂಭ್ರಮ ಮುಗಿದು ಸಂಜೆಯಾಗುತ್ತಿದ್ದಂತೆ ಸೂರ್ಯನಿಗೆ ಮತ್ತೆ ತುಳಸೀಪುರದ ನೆನಪು ಕಾಡತೊಡಗಿತು. ನಾಳೆ ಬೆಳಿಗ್ಗೆ ಆದಷ್ಟು ಬೇಗ ಇಲ್ಲಿಂದ ಹೊರಡಬೇಕು ಎಂಬ ಚಡಪಟಿಕೆಯಲ್ಲಿ ಇದ್ದವನಿಗೆ ತಂದೆಗೆ ಹೊರಡಲಾಗುತ್ತಿಲ್ಲ ಎಂದಾಗ ಕೊಂಚ ಬೇಸರವಾಯಿತು. ಯಾವುದೋ ಅರ್ಜೆಂಟ್ ಕೆಲಸದ ಪ್ರಯುಕ್ತ ಅವರು ಮೈಸೂರಿನಲ್ಲಿ ಉಳಿಯುವುದು ಅನಿವಾರ್ಯವೆಂದಾಗ ತಾಯಿ ತಾವು ಬರಲಾರವೆಂದ ಮೇಲೆ ಅಣ್ಣ ಅತ್ತಿಗೆ ಮಾತ್ರ ಈ ಬಾರಿ ಹೋಗಿ ಬರುವುದೆಂದು ನಿಶ್ಚಯವಾಯಿತು. ಅಂದು ರಾತ್ರಿ ಸೂರ್ಯ ಅದು ಹೇಗೆ ಕಳೆದನೋ ಅವನಿಗೆ ಗೊತ್ತು. ಮರುದಿನ ಬೆಳಗ್ಗೆ ಮೈಸೂರಿನಿಂದ ಹೊರಟಾಗ ಸೂರ್ಯ ತನ್ನಮ್ಮನತ್ತ ಒಂದು ದೀರ್ಘ ನೋಟ ಬೀರಿದ. ಅವನ ಮನಸ್ಸಿನ ಗಾಯ ನಿಧಾನವಾಗಿ ವಾಸಿಯಾಗುತ್ತಿರುವ ಸೂಚನೆ ಇತ್ತು ಆ ನೋಟದಲ್ಲಿ. ಇಡೀ ಪ್ರಯಾಣದುದ್ದಕ್ಕೂ ಅಣ್ಣನೊಂದಿಗೆ ಹರಟುತ್ತಾ, ನಿತಿನ್ ಜೊತೆ ಗೇಮ್ ಆಡುತ್ತಾ, ಅತ್ತಿಗೆಯನ್ನು ತಮಾಷೆ ಮಾಡಿ ರೇಗಿಸುತ್ತಾ ತುಳಸೀಪುರ ತಲುಪಿದ್ದೇ ತಿಳಿಯಲಿಲ್ಲ ಅವನಿಗೆ. ಇವರು ಕಾರು ನಿಂತಾಗ ಆತುರದಿಂದ ಓಡಿ ಬಂದ ಸುಮತಿ ಸೂರ್ಯನ ಎತ್ತವರನ್ನು ಕಾಣದೆ ನಿರಾಶರಾದರು. ಅವರು ಬಂದರೆ ವಿನುತಾಳ ವಿಷಯ ಪ್ರಸ್ತಾಪಿಸುವ ಆಲೋಚನೆಯಲ್ಲಿ ಇದ್ದವರಿಗೆ ಈಗೇನು ಮಾಡುವುದೋ ತೋಚಲಿಲ್ಲ. ಹೇಗೋ ತಮ್ಮ ನಿರಾಶೆಯನ್ನು ಹತ್ತಿಕ್ಕಿಕೊಂಡು ಚರಣ್ ಪೂಜಾರನ್ನು ಆತ್ಮೀಯವಾಗಿ ಸ್ವಾಗತಿಸಿ ಒಳಗೆ ಕರೆದೊಯ್ದರು. ಸೂರ್ಯ ಒಳಗೆ ಕಾಲಿಡುತ್ತಿದ್ದಂತೆ ಓಡಿ ಬಂದ ಲಿಚ್ಚಿ ಒಂದೇ ಉಸಿರಿನಲ್ಲಿ ಇವನ ಕುತ್ತಿಗೆಗೆ ಜೋತು ಬಿದ್ದು ಅವನ ಕೆನ್ನೆಗೊಂದು ಸಿಹಿ ಮುತ್ತು ಒತ್ತಿ, ಸುಯಾ, ನೀನು ಇಲ್ಲದೆ ನನಗೆ ಬೇಜಲಾಯ್ತು ಎನ್ನುತ್ತಾ ಸಣ್ಣ ಮುಖ ಮಾಡಿದವಳೆ ಹಿಂದೆ ಬರುತ್ತಿದ್ದ ಅವನ ಪರಿವಾರವನ್ನು ಕಂಡು ಕೊಂಚ ಸಂಕೋಚದಿಂದ ಸೂರ್ಯನ ಕುತ್ತಿಗೆಯಲ್ಲಿ ಮುಖ ಮರೆಸಿಕೊಂಡಳು. ಬಾಗಿಲಲ್ಲಿ ನಿಂತು ಇವರ ಬಾಂಧವ್ಯ ನೋಡುತ್ತಿದ್ದ ಚರಣ್ ಕಣ್ಣು ಮಂಜಾಯಿತು. ಅತ್ತಿಗೆ ಪೂಜಾರದ್ದು ಇದೇ ಸ್ಥಿತಿ. ಆನಂದ್, ಅವನ ತಂದೆ, ವಿನುತ ಎಲ್ಲರೂ ಅತಿಥಿಗಳನ್ನು ಉಪಚರಿಸುತ್ತಾ ಒಳೆ ಕರೆತಂದು ಅಜಾರದಲ್ಲಿ ಕೂರಿಸಿ ಕುಶಲೋಪರಿ ವಿಚಾರಿಸತೊಡಗಿದಾಗ ಚರಣ್ ಕಣ್ಣು ಮಾತ್ರ ಒಬ್ಬ ವ್ಯಕ್ತಿಯ ಹುಡುಕಾಟದಲ್ಲಿ ಇತ್ತು. ಕೊನೆಗೂ ಕೈಯಲ್ಲಿ ಪಾನಕದ ಲೋಟಗಳನ್ನು ಹಿಡಿದು ಮೈಥಿಲಿ ಅವರೆದುರು ಪ್ರತ್ಯಕ್ಷಳಾದಾಗ ಅವಳನ್ನೇ ಅಪಾದಮಸ್ತಕವಾಗಿ ಒಮ್ಮೆ ನೋಡಿದವರಿಗೆ ಸೂರ್ಯ ಅದೇಗೆ ತುಳಸೀಪುರವನ್ನು ಇಷ್ಟೊಂದು ಹಚ್ಚಿಕೊಂಡಿದ್ದಾನೆ ಎಂಬುವುದು ಅರ್ಥವಾಯಿತು. ಕಿರುಗಣ್ಣಿನಲ್ಲಿ ತಮ್ಮನತ್ತ ನೋಡಿದರೆ ಲಿಚ್ಚಿಯನ್ನು ಎತ್ತಿಕೊಂಡಿದ್ದ ಸೂರ್ಯನ ನೋಟ ಮೈಥಿಲಿಯ ಮೇಲೆ ಸ್ಥಿರ. ಚರಣ್ ಅಣ್ಣ, ಪೂಜಾ ಅತ್ತಿಗೆ, ಇವರು ನನ್ನ ಅತ್ತಿಗೆ ಮೈಥಿಲಿ. ಆನಂದ್ ಪರಿಚಯ ಮಾಡಿಕೊಟ್ಟಾಗ ಮೈಥಿಲಿ ಇಬ್ಬರತ್ತಲು ನೋಡಿ ಮುಗುಳ್ನಕ್ಕು ನಮಸ್ತೆ ಎಂದಳು. ಸರಳತೆಯೇ ಮೂರ್ತಿವೆತ್ತದಂತಿದ್ದ ಈ ಹುಡುಗಿಯನ್ನು ಕಂಡು ಅವರಿಬ್ಬರ ಮನ ಆರ್ದ್ರವಾಯಿತು. ಕೆಲ ದಿನಗಳ ಹಿಂದೆ ಗಣೇಶ ಹಬ್ಬಕ್ಕೆ ಮನೆಗೆ ಬಂದಿದ್ದ ಸೂರ್ಯ ಹಗಲು ರಾತ್ರಿ ಲಿಚ್ಚಿಯ ಜಪ ಮಾಡುತ್ತಿದ್ದಾಗ ಕುತೂಹಲಕ್ಕೆ ಆನಂದ್ಗೆ ಕರೆ ಮಾಡಿ ಮೈಥಿಲಿಯ ಕಥೆಯನ್ನು ಕೇಳಿ ತಿಳಿದುಕೊಂಡಿದ್ದ. ವರಿಗೆ ತಮ್ಮ ಸೂರ್ಯನ ಮುಖದಲ್ಲಿ ಕಾಣುತ್ತಿದ್ದ ನೆಮ್ಮದಿಗೆ ಕಾರಣ ಕರ್ತವಾದ ಈ 2 ಜೀವಗಳನ್ನು ನೋಡಿ ಅದೇನೋ ಸಂತೋಷ. ಬಂದ ಸ್ವಲ್ಪ ಹೊತ್ತಿನಲ್ಲಿ ನಿತಿನ್ ಲಿಚ್ಚಿಯ ಸ್ನೇಹ ಬೆಳೆಸುವಲ್ಲಿ ಸಫಲನಾದ. ಲಿಚ್ಚಿ ಎಂತೂ ಈ ಹೊಸ ಅಣ್ಣನನ್ನು ಕಂಡು ಖುಷಿಯಿಂದ ತನ್ನ ಆಟದ ಭಾಗೀದಾರನನ್ನಾಗಿಸಿಕೊಂಡು ಇಡೀ ಮನೆ ತುಂಬ ಓಡಾಡುತ್ತಾ ಹಾಡುತ್ತಾ ಎಲ್ಲರ ಮನಸ್ಸಿಗೆ ಮುದ ನೀಡತೊಡಗಿದಳು. ವಿನುತ ತನ್ನಮ್ಮನ ಸೂಚನೆಯಂತೆ ಸೂರ್ಯನ ಅತ್ತಿಗೆ ಪೂಜಾಳ ಹಿಂದೆ ಮುಂದೆ ಸುತ್ತುತ್ತಾ ಅವರೊಂದಿಗೆ ಸ್ನೇಹ ಬೆಳೆಸಲು ಕಾತರಳಾದರೆ, ಆನಂದ್ ತನಗೂ ಸಹೋದರನಂತಿರುವ ತನ್ನ ಗೆಳೆಯನ ಅಣ್ಣನ ಉಪಚಾರದಲ್ಲಿ ತೊಡಗಿಸಿಕೊಂಡ. ಇನ್ನು ಸುಮತಿಯಂತೂ ತಮ್ಮ ಮಗಳ ಬಾವಿ ಓರೆಗೆತ್ತಿ ಮತ್ತು ಭಾವನನ್ನು ಕೊಂಚ ಅತಿ ಅನಿಸುವಷ್ಟು ಉಪಚಾರ ಮಾಡತೊಡಗಿದ್ದಾಗ ಪೂಜಾಗೆ ಸಂಕೋಚವೆನಿಸಿತು. ಅಲ್ಲದೆ ವಿನಾಕಾರಣ ಅವರು ಪದೇ ಪದೇ ತಮ್ಮ ಮುಂದೆ ವಿನುತಾಳ ಗುಣಗಾನ ಮಾಡುವುದರಲ್ಲಿ ಏನೋ ಅಸಹಜತೆ ಕಂಡಿತು ಅವಳಿಗೆ. ಆದರೆ ಅದನ್ನು ತೋರ್ಪಡಿಸಿಕೊಳ್ಳದೆ ಹಳ್ಳಿಯ ಸೊಬಗಿನ ದೀಪಾವಳಿಯ ಆಚರಣೆಯನ್ನು ಕಣ್ತುಂಬಿಕೊಳ್ಳುವುದರಲ್ಲಿ ವ್ಯಸ್ತಳಾದಳು. ಗೋಪೂಜೆ, ಲಕ್ಷ್ಮೀ ಪೂಜೆ ಎಲ್ಲದರಲ್ಲೂ ಮೈಥಿಲಿಯನ್ನು ಪಾಲ್ಗೊಳ್ಳುವಂತೆ ಮಾಡಿದ ಆನಂದ್ನನ್ನು ತಾನು ಬಯಸಿದರೂ ತಡೆಯಲಾಗಲಿಲ್ಲ ಸುಮತಿಯವರಿಗೆ. ಈ ಬಾರಿಯಂತೂ ಸೂರ್ಯನ ಜೊತೆ ಅವನ ಕುಟುಂಬವೂ ಇದೆ. ತಮ್ಮ ಸಣ್ಣತನ ಪಟ್ಟಣದ ಈ ಮಂದಿಗೆ ಹಿಡಿಸದಿದ್ದರೆ ಮುಂದೆ ತನ್ನ ಮಗಳ ಸಂಬಂಧವನ್ನು ಒಪ್ಪಲು ಅವರು ಹಿಂಜರಿದಾರು. ಮುಖದಲ್ಲಿ ಕೃತಕ ನಗು ಧರಿಸಿ ಮೈಥಿಲಿಯೊಂದಿಗೂ ಮೃದುವಾಗಿ ಮಾತನಾಡುತ್ತಿದ್ದ ಅಮ್ಮನನ್ನು ಕಂಡು ಆನಂದ್ ಒಳಗೊಳಗೆ ನಕ್ಕ.
ದೀಪಾವಳಿಯ ರಾತ್ರಿ ಇಡೀ ಮನೆಯನ್ನು ದೀಪಗಳಿಂದ ಸಿಂಗರಿಸುವಾಗ ಎಲ್ಲರ ಕಣ್ಣು ತಪ್ಪಿಸಿದ ಸೂರ್ಯ ಮಹಡಿಯ ಒಂದು ಮೂಲೆಯಲ್ಲಿ ಏಕಾಂಗಿಯಾಗಿ ನಿಂತು ದೀಪ ಬೆಳಗುತ್ತಿದ್ದ ಮೈಥಿಲಿಯ ಬಳಿ ಸಾಗಿ ತಾನು ಅವಳೊಂದಿಗೆ ದೀಪ ಬೆಳಗಿದ. ಸೂರ್ಯನ ಸನಿಹದಿಂದ ಮೈಥಿಲಿ ಲಜ್ಜಿತಳಾಗಿ ದೂರ ದೂರ ಸರಿದರೆ ಅವಳನ್ನು ಇನ್ನಷ್ಟು ಕಾಡಿಸಲು ಸಿದ್ಧನಾದ ಸೂರ್ಯ ಮತ್ತೆ ಮತ್ತೆ ಅವಳ ಸಮೀಪವಾಗುತ್ತಿದ್ದ. ಈ ಮನೆಯಲ್ಲಿ ಮೈಥಿಲಿಯ ಪಾಲಿಗೆ ಇದೇ ಮೊದಲ ನಿಜವಾದ ದೀಪಾವಳಿ. ಭರತ್ ಬದುಕಿದ್ದಾಗಲೂ ಅವರ ಅಗಲಿಕೆಯ ನಂತರದ ಈ 2 ವರ್ಷಗಳಲ್ಲೂ ಹಬ್ಬದ ದಿನದಂದು ಮೈಥಿಲಿಯ ಜಾಗ ಬರೀ ಅವಳ ಕೋಣೆ ಮಾತ್ರವಾಗಿತ್ತು. ಈಗ ಸೂರ್ಯ ಮತ್ತವನ ಕುಟುಂಬದ ಕಾರಣದಿಂದಾದರೂ ಈ ದೀಪಗಳ ಹಬ್ಬವನ್ನು ಕಣ್ತುಂಬಿಕೊಂಡು ತಾನು ಭಾಗಿದಾರಳಾಗುವಂತಾಯಿತು. ಮನಸ್ಸು ತುಂಬಿ ಬಂದು ಥ್ಯಾಂಕ್ ಯು ಸೂರ್ಯ, ಥ್ಯಾಂಕ್ ಯು ಫಾರ್ ಎವ್ರಿಥಿಂಗ್ ಎಂದಾಗ ಮತ್ತೆ ಅವಳ ಬಳಿ ಸರಿದ ಸೂರ್ಯ. ಈ ಥ್ಯಾಂಕ್ ಯು ನಿಮ್ಮ ಹತ್ರನೇ ಇಟ್ಕೊಳ್ಳಿ ಮೈಥಿಲಿ. ಮುಂದೊಂದು ದಿನ ಎಲ್ಲ ಥ್ಯಾಂಕ್ಸ್ಗಳನ್ನು ಒಟ್ಟಿಗೆ ಸೇರಿಸಿ ಒಂದು ಉಡುಗೊರೆ ಕೇಳ್ತೀನಿ. ಆಗ ಇಲ್ಲ ಅನ್ನದೇ ಕೊಡಬೇಕು ನೀವು ಎಂದ. ಅವನ ಕಣ್ಣಲ್ಲಿ ಅವಳನ್ನು ಮುಳುಗಿಸಿ ಬಿಡುವಷ್ಟು ಪ್ರೇಮಧಾರೆ. ಆ ನೋಟ ಎದುರಿಸಲಾರದೆ ಮೈಥಿಲಿ ತಲೆ ತಗ್ಗಿಸಿದಳು. ಮಹಡಿಯ ಇನ್ನೊಂದು ತುದಿಯಲ್ಲಿ ನಿಂತು ಈ ದೃಶ್ಯ ನೋಡಿದ ಅವನ ಅಣ್ಣ ಅತ್ತಿಗೆ ಇಬ್ಬರಿಗೂ ಕಣ್ತುಂಬಿ ಬಂದು, ಸೂರ್ಯ, ನಿನ್ನ ಬದುಕಿನಲ್ಲಿ ನೀನು ಕಳೆದುಕೊಂಡ ಪ್ರತಿಯೊಂದನ್ನು ಈ ದೀಪಾವಳಿ ಮರಳಿ ನಿನಗೆ ನೀಡಲಿ. ತಮ್ಮೆಲ್ಲರ ಪ್ರಾರ್ಥನೆಯ ಫಲವಾಗಿ ದೇವರು ಮರಳಿ ನೀಡಿರುವ ಈ ನಗು ನಿನ್ನ ತುಟಿಯಿಂದ ಎಂದಿಗೂ ಮಾಸದಿರಲಿ ಎಂದು ಮನದಾಳದಿಂದ ಹಾರೈಸಿದರು. ಆದರೆ ಆ ಕ್ಷಣಕ್ಕೆ ದೇವರು ತಥಾಸ್ತು ಅನ್ನಲಿಲ್ಲವೇನೋ. ಅಂದು ರಾತ್ರಿ ಪೂಜಾ ತನ್ನ ಕೋಣೆಯಲ್ಲಿ ಉಳಿದುಕೊಳ್ಳುವ ವಿನುತಾಳ ಆಸೆ ನಿತಿನ್ನಿಂದಾಗಿ ಅಸಫಲವಾಯಿತು. ಲಿಚ್ಚಿಯೊಂದಿಗೆ ಅವಳ ಕೋಣೆಯಲ್ಲಿ ಮಲಗುವುದಾಗಿ ಅವನು ಹಠ ಹಿಡಿದಾಗ ಪೂಜಾ ಮೈಥಿಲಿಯ ಕೋಣೆಗೆ ಪಾಲುದಾರಳಾಗಬೇಕಾಯಿತು. ಅಂದು ನಿದ್ರೆ ಬರುವ ತನಕ ಮೈಥಿಲಿಯೊಂದಿಗೆ ಮಾತನಾಡುತ್ತಿದ್ದ ಪೂಜಾ ಮೈಥಿಲಿಯ ಹಿನ್ನೆಲೆ, ಅವಳು ಈಗ ಮಾಡುತ್ತಿರುವ ಟೀಚಿಂಗ್ ಕೆಲಸ, ಆರ್ಟ್ ಮತ್ತು ಕ್ರಾಫ್ಟ್ನಲ್ಲಿ ಅವಳಿಗೆ ಇರುವ ಆಸಕ್ತಿ, ಅವಳ ಇತರ ಹವ್ಯಾಸ ಎಲ್ಲದರ ಬಗ್ಗೆಯೂ ವಿಚಾರಿಸುತ್ತಾ ಅವಳೊಂದಿಗೆ ಸ್ನೇಹ ಬೆಳೆಸಲು ಪ್ರಯತ್ನ ಮಾಡತೊಡಗಿದಳು. ಮೊದಲು ಸ್ವಲ್ಪ ಸಂಕೋಚಪಟ್ಟ ಮೈಥಿಲಿ ಪೂಜಾಳ ಸರಳ ಸ್ವಭಾವಕ್ಕೆ ಸೋತು ಹೋಗಿ ಅವಳೊಂದಿಗೆ ಮನಬಿಚ್ಚಿ ಮಾತನಾಡತೊಡಗಿದಳು. ಮಾತಿನ ಮಧ್ಯೆ ಮಧ್ಯೆ ಬೇಕಂತಲೇ ತಾನು ಸೂರ್ಯನ ವಿಷಯ ಎತ್ತಿದಾಗ ಮೈಥಿಲಿಯ ಕಣ್ಣಲ್ಲಿ ಕಾಣುತ್ತಿದ್ದ ಗೌರವ ಬೆರೆತ ಪ್ರೀತಿ, ಸಣ್ಣ ಲಜ್ಜೆ ಪೂಜಾಗೆ ತನ್ನ ಪ್ರೀತಿಯ ಮೈಥುನನ ಬದುಕು ಶೀಘ್ರದಲ್ಲೇ ಅಳಿಗೆ ಮರಳುವ ಸೂಚನೆ ನೀಡಿದಾಗ ಮಧ್ಯರಾತ್ರಿ ತನಕ ನೆಮ್ಮದಿಯಾಗಿ ಮಲಗಿ ನಿದ್ರೆ ಹೋದಳು. 2 ದಿನ ತುಳಸೀಪುರ ಆತಿಥ್ಯ ಸ್ವೀಕರಿಸಿ ಹಬ್ಬದ ಸವಿ ನೆನಪುಗಳನ್ನು ಮನದಲ್ಲಿ ತುಂಬಿಕೊಂಡು ಚರಣ್, ಪೂಜಾ, ನಿತಿನ್ ಹೊರಟು ನಿಂತಾಗ ಎಲ್ಲರ ಮುಖ ಸಣ್ಣದಾಯಿತು. ನಿತಿನ್ ಅಂತೂ ಇನ್ನೊಂದು ತಿಂಗಳಲ್ಲಿ ಬರುವ ಕ್ರಿಸ್ಮಸ್ ಹಾಲಿಡೇಯಲ್ಲಿ ಇಲ್ಲಿಗೆ ಬರಲೇಬೇಕೆಂದು ತಂದೆಯ ಕೈಲಿ ಪ್ರಾಮಿಸ್ ಪಡೆದು ಮನಸ್ಸಿಲ್ಲದ ಮನಸ್ಸಿನಿಂದ ಹೊರಟ. ಅಷ್ಟರ ಮಟ್ಟಿಗೆ ಈ ಮನೆಯಲ್ಲಿಯ ಜನರ ಬಾಂಧವ್ಯ ಅವರನ್ನು ಬೆಸೆದು ಬಿಟ್ಟಿತು. ಇನ್ನೇನು ಅವರು ಹೊರಡುವಷ್ಟರಲ್ಲಿ ಅವರ ಬಳಿ ನಡೆದ ಸುಮತಿ ಕೆಲ ದಿನಗಳಲ್ಲಿ ತಾವು ಕುಟುಂಬ ಸಹಿತ ಮೈಸೂರಿಗೆ ಬಂದು ಸೂರ್ಯನ ತಂದೆ ತಾಯಿಯನ್ನು ಭೇಟಿಯಾಗುವುದಾಗಿ ಹೇಳಿದಾಗ ಇವರ ಉದ್ದೇಶದ ಅರಿವಿಲ್ಲದ ಚರಣ್ ಖಂಡಿತವಾಗಿಯೂ ಬರುವಂತೆ ಆಹ್ವಾನಿಸಿ ಹೊರಟು ನಿಂತರು. ಆದರೆ ಈ ದೀಪಾವಳಿಯ ನಂತರ ಮೈಥಿಲಿಯೊಂದಿಗೆ ಆಕಸ್ಮಿಕವಾಗಿ ಸೂರ್ಯ ಮಾಡಲಿದ್ದ ಒಂದು ಸಣ್ಣ ಪ್ರಯಾಣ ಅವರಿಬ್ಬರ ಮುಂದಿನ ಬದುಕಿನ ಹಣೆಬರಹವನ್ನು ನಿರ್ಧರಿಸುವುದರಲ್ಲಿ ಇತ್ತು. ಸೂರ್ಯನ ಕುಟುಂಬ ಹೊರಟು ಹೋದ ಮೇಲೂ ಮೈಥಿಲಿಯ ಮನದಲ್ಲಿ ಅವರ ನೆನಪೇ ಕಾಡುತ್ತಿತ್ತು. ಸೂರ್ಯನಲ್ಲಿರುವ ಈ ಸಂಸ್ಕಾರ, ಪ್ರೀತಿ, ವಿಶ್ವಾಸ ಮೂಡಿಸುವ ವ್ಯಕ್ತಿತ್ವ ಎಲ್ಲವೂ ಅವನ ಕುಟುಂಬದ ಬಳುವಳಿ ಇರಬಹುದು. ಅದರಲ್ಲೂ ಅವರ ಅತ್ತಿಗೆ ಪೂಜಾ ಅಂತೂ ಇಲ್ಲಿ ಇದ್ದ 2 ದಿನಗಳಲ್ಲೇ ಅದೊಂದು ವಿವರಿಸಲಾರದ ಸ್ನೇಹದಂಥ ಬಾಂಧವ್ಯವನ್ನು ತನ್ನೊಂದಿಗೆ ಬೆಳೆಸಿದ್ದಾರೆ. ಇಷ್ಟು ಕಡಿಮೆ ಸಮಯದಲ್ಲಿ ತನ್ನನ್ನು ಗೆಳತಿಯಂತೆ ಒಡ ಹುಟ್ಟಿದವಳಂತೆ ಆದರಿಸಿದ ಸರಳ ಸ್ನೇಹಮಯಿ ಸ್ವಭಾವ ಆಕೆಯದು. ಸೂರ್ಯನ ಅಣ್ಣ ಚರಣ್ ಕೂಡ ಗಾಂಭೀರ್ಯ, ಸ್ನೇಹ, ಮಹಮಕಾರ, ಜ್ಞಾನ ಎಲ್ಲದರ ಮಿಶ್ರ ವ್ಯಕ್ತಿತ್ವದವರು. ಪುಟ್ಟ ನಿತಿನ್ ಅಂತೂ ಮುದ್ದು ಉಕ್ಕಿಸುವಂತಹ ಶಾಂತ ಸ್ವಭಾವದವನು. ಎಲ್ಲರೂ ಹೊರಟು ಹೋದ ದಿನ ಸಂಜೆ ಆಕಸ್ಮಿಕವಾಗಿ ತನ್ನೆದುರು ಏಕಾಂಗಿಯಾಗಿ ಸಿಕ್ಕ ಮೈಥಿಲಿಯ ಕಣ್ಸೆರೆ ಹಿಡಿದು ಸೂರ್ಯ ಕೇಳಿದ, ಮೈಥಿಲಿ, ನನ್ನ ಕುಟುಂಬ ನೋಡಿ ಹೇಗನಿಸ್ತು? ಮೈಥಿಲಿಯ ಮುಖ ಹರಳಿತು. ಅವರನ್ನು ಹೊಸದಾಗಿ ನೋಡುತ್ತಿದ್ದೇನೆ ಅಂತ ಅನಿಸ್ಲೇ ಇಲ್ಲ ಸೂರ್ಯ. ಅಷ್ಟು ಕಂಫರ್ಟಬಲ್ ಆಗಿತ್ತು. ಅದರಲ್ಲೂ ಪೂಜಾ ಅಕ್ಕ ಅಂತೂ ನನಗೆ ಎಷ್ಟು ವರ್ಷದ ಪರಿಚಯವೇನೋ ಅನಿಸ್ತು. ನಿತಿನ್ನ ಮುಗ್ಧತೆ, ತುಂಟಾಟ ಇನ್ನೂ ನನ್ನ ಕಣ್ಣ ಮುಂದೆ ಇದೆ. ಸೂರ್ಯ ಮುಖದಲ್ಲಿ ಸಂತೃಪ್ತಿ. ಮುಂದೆ ನಮ್ಮ ಮನೆಗೆ ಸೊಸೆಯಾಗಿ ಬಂದಾಗ ಯಾವುದೇ ಹಿಂಜರಿಕೆ ಇಲ್ಲದೆ ಖುಷಿಯಾಗಿ ಎಲ್ಲರೊಡನೆ ಹೊಂದಿಕೊಳ್ಳೋಕೆ ನಿಂಗೆ ಕಷ್ಟವಾಗಲಾರದು ಮೈತು. ನನ್ನ ಕುಟುಂಬದ ಸದಸ್ಯರೊಂದಿಗಿನ ಒಡನಾಟ ನನ್ನನ್ನು ನಿನ್ನ ಇನ್ನಷ್ಟು ಚೆನ್ನಾಗಿ ಅರ್ಥ ಮಾಡಿಕೊಳ್ಳುವಲ್ಲಿ ಸಹಾಯವಾಗುತ್ತೆ.
1 ವಾರ ಕಳೆಯಿತು. ಅದೊಂದು ದಿನ ಸುಮತಿ ಆನಂದನ್ನು ಕರೆದು, ಆನಂದು, ಅವತ್ತು ನಾನು ಸೂರ್ಯ ಹತ್ತಿರ ವೀಣು ಬಗ್ಗೆ ವಿಚಾರಿಸೋಕೆ ಹೇಳಿದ್ನಲ್ಲ, ಏನಾಯ್ತು? ಏನಾದರೂ ಮಾತಾಡಿದ್ಯೋ ಇಲ್ವೋ ಎಂದಾಗ ಆನಂದ್ಗೆ ತಲೆ ಬಿಸಿ ಆಯಿತು. ಅಮ್ಮ, ಆ ವಿಷಯ ಮರೆತಿರಬಹುದು ಅಂದುಕೊಂಡಿದ್ದವನಿಗೆ ಈಗ ಏನು ಉತ್ತರಿಸಬೇಕೋ ತಿಳಿಯದಂತಾಯಿತು. ಯಾಕೆ ಸುಮ್ಮನಾದೆ? ಅವನ ಹತ್ರ ಮಾತಾಡಿದ್ಯೋ ಇಲ್ವೋ? ನಿನ್ನ ಕೈಯಲ್ಲಿ ಆಗಲ್ಲ ಅಂದರೆ ಹೇಳು, ನಾನೇ ಮಾತಾಡ್ತೀನಿ. ಆನಂದ್ಗೆ ಈಗ ಗಾಬರಿಯಾಯಿತು. ಅಮ್ಮ ಹೇಳಿದ ಹಾಗೆ ಮಾಡುವವರೇ. ಅಮ್ಮ, ಈಗ ಕನ್ಸ್ಟ್ರಕ್ಷನ್ ಸೈಟ್ನಲ್ಲಿ ಸಿಕ್ಕಾಬಟ್ಟೆ ಕೆಲಸ ನಡೀತಿದೆ. ಅವನು ಇಡೀ ದಿನ ಬರೀ ಕೆಲಸದ ಯೋಚನೆಯಲ್ಲೇ ಇರ್ತಾನೆ. ಆದರೆ ನೀವೇನು ಯೋಚಿಸ್ಬೇಡಿ, ನಾನು ಆದಷ್ಟು ಬೇಗ ಅವನ ಹತ್ತಿರ ಮಾತಾಡ್ತೀನಿ. ಸರಿ, ಈ ಕೆಲಸ ಲೇಟ್ ಆಗೋ ಹಾಗಿಲ್ಲ. ನೀನು ಹೀಗೆ ನೆಪ ಹೇಳ್ತಾ ತಡ ಮಾಡಿದರೆ ನಾನೇ ಕೇಳ್ತೀನಿ ಅಷ್ಟೆ. ಸುಮತಿ ಎಚ್ಚರಿಕೆ ಧ್ವನಿಯಲ್ಲಿ ನುಡಿದಾಗ ಆನಂದ್ ಉಗುಳು ನುಂಗಿದ. ಅಂದು ಬೆಳಿಗ್ಗೆ ಸೈಟ್ ತಲುಪುತ್ತಿದ್ದಂತೆ, ಸೂರ್ಯ, ನನಗೆ ಏನು ನೀನು ಇನ್ನೂ ತಡ ಮಾಡದೆ ಅತ್ತಿಗೆ ಹತ್ತಿರ ಒಮ್ಮೆ ಮನಸ್ಸು ಬಿಚ್ಚಿ ಮಾತನಾಡೋದು ಒಳ್ಳೆಯದನಿಸುತ್ತೆ. ಮುಂದಿನ ವಿಷಯ ಮುಂದೆ ನೋಡಿಕೊಳ್ಳೋಣ. ಸದ್ಯಕ್ಕೆ ನಿಮ್ಮಿಬ್ಬರ ಬಂಧ ಆರಂಭವಾದರೆ ಒಳ್ಳೆಯದು. ನಿನ್ನಂತಹ ಹ್ಯಾಂಡ್ಸಮ್ ಡ್ಯಾಶ್ನ ಹುಡುಗನ್ನ ನೋಡಿದವರೆಲ್ಲ ಕಣ್ಣು ಹಾಕ್ತಾರೆ. ಪಾಪ, ಅವರೆಲ್ಲ ಸುಮ್ಮನೆ ಕನಸು ಕಾಣ್ತಾ ಇರಬಾರ್ದಲ್ವ? ಅದಕ್ಕೆ ನೀನು ಎಂಗೇಜ್ ಆದರೆ ಆ ಸಮಸ್ಯೆ ಇರೋದಿಲ್ಲ ಎಂದಾಗ ಸೂರ್ಯನ ಮುಖದಲ್ಲಿ ನಾಚಿಕೆ. ಅರರೆ, ಇದೇನೋ ಮೊದಲ ಬಾರಿಗೆ ಯಾರಿಗೂ ಪ್ರಪೋಸ್ ಮಾಡೋ ಥರ ನಾಚ್ಕೊತಿದ್ದೀಯಾ? ಆನಂದ್ ರೇಗಿಸಿದಾಗ, ನಾನು ಪ್ರಪೋಸ್ ಮಾಡಬೇಕಾಗಿರೋದು ಮೊದಲ ಬಾರಿನೇ ಅಲ್ವಾ ಆನಂದ್ ಎಂದ ಸೂರ್ಯನ ಧ್ವನಿ ಭಾರವಾಗಿತ್ತು. ತಟ್ಟನೆ ಅವನ ಬಳಿ ಸಾಗಿ ಅವನ ಹೆಗಲು ಬಳಸಿದ ಆನಂದ್, ನಿನ್ನ ಹಾಗೂ ಅತ್ತಿಗೆ ಬದುಕಿನ ಸಾಕಷ್ಟು ಮೊದಲುಗಳು ಇನ್ನೂ ಬಾಕಿ ಇವೆ ಸೂರ್ಯ. ಅವೆಲ್ಲವೂ ನಿಮ್ಮಿಬ್ಬರ ಪಾಲಿಗೆ ಸಂಪೂರ್ಣವಾಗಿ ಸಿಗಲಿ ಅನ್ನೋ ಆರೈಕೆ ನಂದು ಎಂದ ಸೂರ್ಯ ಆಗಸದತ್ತ ನೋಡಿ ಸುಮ್ಮನೆ ನಕ್ಕ. ಅಂದು ರಾತ್ರಿ ಆನಂದ್ನ ಕೋಣೆಗೆ ಬಂದ ಮೈಥಿಲಿ, ಅಣ್ಣ, ನನಗೆ ಅರ್ಜೆಂಟಾಗಿ ಉಡುಪಿಗೆ ಹೋಗಬೇಕಾಗಿದೆ. ನಮ್ಮ ಮನೆಯಲ್ಲಿ ಬಾಡಿಗೆಗೆ ಇದ್ದ ಮಹೇಶ್ ಅಂಕಲ್ ಅವರ ಮಗನ ಮನೆ ಮುಂಬೈಗೆ ಶಿಫ್ಟ್ ಆಗ್ತಿದ್ದಾರೆ. ಅವರ ರಿಟೈರ್ಮೆಂಟ್ ಆಯ್ತಲ್ಲ, ಈಗ ನಾನು ಹೋಗಿ ಸೆಟಲ್ಮೆಂಟ್ ಎಲ್ಲ ಮಾಡಿ ಬೇರೆ ಯಾರಾದರೂ ಬಾಡಿಗೆಗೆ ಸಿಗ್ತಾರ ನೋಡಬೇಕು. ಆಗಲೇ ಅಂಬಿಕಾಳ ತಾತನ ಹತ್ರ ಹೇಳಿದ್ದೀನಿ ಯಾರನ್ನಾದರೂ ಹುಡುಕೋಕೆ. ನಾಳೆ ಸ್ಕೂಲ್ಗೆ ಹೋಗಿ 1 ವಾರ ರಜೆ ಅಪ್ಲೈ ಮಾಡಿ ಬರ್ತೀನಿ. ಅಲ್ಲಿ ಎಷ್ಟು ದಿನ ಬೇಕಾಗುತ್ತೋ ಗೊತ್ತಿಲ್ಲ. ನಾಡಿದ್ದು ಹೊರಡೋಣ ಅಂತ ಅಂದುಕೊಂಡಿದ್ದೀನಿ. ಹೋಗಿ ಬರ್ಲಾ ಎಂದಳು. ತಂದೆಯ ಮರಣದ ನಂತರ ತನ್ನ ಮನೆಯನ್ನು ಬಾಡಿಗೆಗೆ ನೀಡಿದ್ದ ಮೈಥಿಲಿ ಭರತ್ನ ಬಾಡಿಗೆ ಮನೆಯಲ್ಲಿದ್ದಳು. ತನ್ನ ಮನೆಯಲ್ಲಿ ಇದ್ದರೆ ಅಪ್ಪನ ನೆನಪು ಅವಳನ್ನು ಕಾಡಿ ನೋಯಿಸಬಹುದೆಂದು ಇಬ್ಬರು ಈ ಮನೆಯಲ್ಲಿ ಇರೋಣ ಎಂಬ ಮೈಥಿಲಿಯ ಸಲಹೆಯನ್ನು ಭರತ್ ನಯವಾಗಿ ತಳ್ಳಿ ಹಾಕಿದ್ದ. ಒಂದು ಲೆಕ್ಕದಲ್ಲಿ ಅದು ಒಳ್ಳೆಯದೇ ಆಯಿತು. ಹೊಸ ಜಾಗ, ಹೊಸ ಜನಗಳೊಂದಿಗೆ ಸಂಪರ್ಕ ಮೈಥಿಲಿ ತನ್ನ ನೋವು ಮರೆಯಲು ತಕ್ಕ ಮಟ್ಟಿಗೆ ಸಹಾಯ ಮಾಡಿತ್ತು. ಮುಂದೆ ಭರತ್ ಅಗಲಿಕೆಯ ನಂತರ ತುಳಸೀಪುರಕ್ಕೆ ಹೊರಟು ನಿಂತಾಗ ತನ್ನ ಮನೆಯನ್ನು ಅಪ್ಪನ ಕಾಲೇಜಿನ ಸ್ನೇಹಿತರಾದ ಮಹೇಶ್ಗೆ ಬಾಡಿಗೆಗೆ ನೀಡಿ ಬಂದಿದ್ದಳು. ಈಗ ಅವರು ಮುಂಬೈಗೆ ಹೊರಟು ನಿಂತಿದ್ದಾರೆ. ಮೈಥಿಲಿಯ ಮಾತು ಕೇಳಿ ಆನಂದ್ನ ತಲೆಯಲ್ಲಿ ಏನೋ ಒಂದು ಯೋಚನೆ ಸುಳಿಯಿತು. ಅತ್ತಿಗೆ, ಒಂದು ಕೆಲಸ ಮಾಡೋಣ. ನೀವು ಒಬ್ಬರೇ ಹೋಗೋದು ಬೇಡ. ನಾನು, ನೀವು ಮತ್ತು ಸೂರ್ಯ 3 ಜನ ಹೋಗಿ ಬರೋಣ. ನಮಗೂ ಒಂದು ಟ್ರಿಪ್ ಆಗುತ್ತೆ. ಹಾಗೆ ನಿಮಗೂ ಏನಾದರೂ ಸಹಾಯ ಬೇಕಾಗಬಹುದು ಎಂದಾಗ ಮೈಥಿಲಿ ಸಣ್ಣಗೆ ನಕ್ಕಳು. ನೀವಿಬ್ಬರು ಬಂದರೆ ಇಲ್ಲಿ ಸೈಟ್ನ ಕೆಲಸಕ್ಕೆ ತೊಂದರೆ ಆಗಲ್ವಾ ಅಣ್ಣ ಎಂಬ ಪ್ರಶ್ನೆಯೊಂದಿಗೆ ಆನಂದ್ ಅದನ್ನೆಲ್ಲ ತಾನು ಮ್ಯಾನೇಜ್ ಮಾಡುವನೆಂದ. ಆದರೆ 3 ಹೋದರೆ ಉಳಿದುಕೊಳ್ಳುವುದು ಎಲ್ಲಿ? ನಾನಂತೂ ಅಂಬಿಕಾಳ ತಾತನ ಮನೆಯಲ್ಲಿ ಇರುವುದಾಗಿ ನಿರ್ಧರಿಸಿಯಾಗಿದೆ. ಅಂಬಿಕಾ ಕೂಡ ದಿನಗಳಿಗಾಗಿ ಮೈಸೂರಿನಿಂದ ಸೀದಾ ಉಡುಪಿಗೆ ಬರುವುದಾಗಿ ಹೇಳಿದ್ದಾಳೆ. ಪ್ರಾಣ ಸ್ನೇಹಿತೆಯೊಂದಿಗೆ ತಾನು ಹುಟ್ಟಿ ಬೆಳೆದ ಊರಿನಲ್ಲಿ ಸಮಯ ಕಳೆಯುವ ಯೋಚನೆಯೇ ಅವಳಲ್ಲಿ ಉಲ್ಲಾಸ ಮೂಡಿಸಿದೆ. ಆದರೆ ಈ ಇಬ್ಬರನ್ನು ಎಲ್ಲಿ ಉಳಿಸಲಿ? ಅಂಬಿಕಾ ತಾತನ ಮನೆಯಲ್ಲಿ ಇವರನ್ನು ಉಳಿಸುವುದು ಅಷ್ಟೊಂದು ಸೂಕ್ತವಾಗಲಾರದು. ಅವಳ ಯೋಚನೆ ಕಂಡ ಆನಂದ್, ಅದಕ್ಕೆ ಯಾಕೆ ಅಷ್ಟೊಂದು ಚಿಂತೆ? ನಾನು ಸೂರ್ಯ ಹೋಟೆಲ್ನಲ್ಲಿ ಉಳ್ಕೊಂತೀವಿ ಅಷ್ಟೇ ಎಂದು ಬಿಟ್ಟ. ಸರಿ ಎಂದು ಮೈಥಿಲಿ ಅಲ್ಲಿಂದ ಹೊರಟಾಗ ಮತ್ತೆ ಅವಳನ್ನು ಅವಸರದಿಂದ ಕರೆದ ಆನಂದ್, ಅತ್ತಿಗೆ, ಮನೆಯಲ್ಲಿ ಸದ್ಯಕ್ಕೆ ನೀವು ಮಾತ್ರ ಉಡುಪಿಗೆ ಹೋಗುತ್ತಿದ್ದೀರಿ ಅಂತ ಹೇಳ್ತೀನಿ. ನೀವು ಹೊರಡೋ ದಿನ ಬೆಳಗಿನ ತನಕ ನಾವಿಬ್ಬರು ಬರುವ ವಿಷಯ ಮನೆಯವರಿಗೆ ತಿಳಿಯೋದು ಬೇಡ ಎಂದ. ಮೈಥಿಲಿಯ ಮುಖದಲ್ಲಿ ಪ್ರಶ್ನಾರ್ಥಕ ಭಾವ. ಈಗಲೇ ಗೊತ್ತಾದರೆ ಅಮ್ಮ ಸುಮ್ಮನೆ ಏನೇನೋ ಹೇಳಿ ತಲೆ ತಿಂತಾರೆ ಅತ್ತಿಗೆ. ಅದಕ್ಕೆ ಹಾಗಂದೆ ಅಷ್ಟೆ. ಈ ಉತ್ತರ ಸಮಾಧಾನ ತಂದಿತೋ ಇಲ್ಲವೋ, ಆನಂದ್ನ ಮೇಲಿರುವ ನಂಬಿಕೆ ಮೈಥಿಲಿಯಿಂದ ಮತ್ತೆ ಪ್ರಶ್ನೆ ಹೊರಡಿಸಲಿಲ್ಲ. ಅವಳು ಅತ್ತ ಹೋದೊಡನೆ ಆನಂದ್ ಮನದಲ್ಲೇ ಯೋಚಿಸಿದ. ತಾನು ಮತ್ತು ಸೂರ್ಯ ಮೈಥಿಲಿಯೊಂದಿಗೆ ಹೊರಟಿದ್ದು ತಿಳಿದರೆ ಅಮ್ಮ ಖಂಡಿತ ಒಪ್ಪುವುದಿಲ್ಲ. ಕಡೆ ಪಕ್ಷ ವಿನುತಳನಾದರೂ ಜೊತೆಗೆ ಕರೆದೊಯ್ಯುವಂತೆ ಆಜ್ಞೆ ಮಾಡುತ್ತಾರೆ. ಅತ್ತಿಗೆ ಮತ್ತು ಸೂರ್ಯ ಒಂದಷ್ಟು ಸಮಯ ಪರಸ್ಪರ ಜೊತೆ ಕಳೆಯಬಹುದಾದ ಈ ಅವಕಾಶವನ್ನು ಹೇಗಾದರೂ ಸರಿಬಿಟ್ಟು ಕೊಡಬಾರದು. ಬಹುಶಃ ತುಳಸೀಪುರದಲ್ಲಿ ಇರುವಷ್ಟು ದಿನ ಅತ್ತಿಗೆ ಈ ಮನೆಯ ಸೊಸೆಯಾಗಿ ಯೋಚಿಸಬೇಕಾದ ಅನಿವಾರ್ಯತೆಯಿಂದ ಹೊರಬರಲಾರರು.
ಉಡುಪಿಯಲ್ಲಾದರೆ ಯಾವ ಅಡೆತಡೆಗಳಿಲ್ಲದೆ ಕೇವಲ ಮೈಥಿಲಿಯಾಗಿ ಸೂರ್ಯನ ಬಗ್ಗೆ ಅವರಿಬ್ಬರ ಭವಿಷ್ಯದ ಬಗ್ಗೆ ಯೋಚಿಸಬಹುದು. ಸೀದಾ ಅಲ್ಲಿಂದ ಸೂರ್ಯನ ಕೋಣೆಗೆ ಹೋದವನೇ ತನ್ನ ಯೋಚನೆ ತಿಳಿಸಿದ. ಸೂರ್ಯ ಖುಷಿಯಿಂದ ಕುಣಿದಾಡುವುದೊಂದು ಬಾಕಿ. ಮರುದಿನ ತನ್ನ ಯೋಚನೆಯ ಪ್ರಕಾರವೇ ಮೈಥಿಲಿ ಮಾತ್ರ ಉಡುಪಿಗೆ ಹೋಗಿ ಬರುವಂತೆ ಮನೆಯವರೆದುರು ವರ್ತಿಸಿದ ಆನಂದ್ ಮೈಥಿಲಿ ಹೊರಟು ನಿಂತಾಗ ದಿಢೀರನೆ ಸೂರ್ಯ ಜೊತೆ ತಾನು ಹೊರಡುವೆನೆಂದಾಗ ಸುಮತಿ ಕಕ್ಕಾಬಿಕ್ಕಿಯಾದರು. ಅತ್ತಿಗೆ ಒಬ್ಬರೇ ಹೋಗೋದು ಸರಿ ಅನ್ನಿಸ್ತಿಲ್ಲ ಅಮ್ಮ. ನಾನು ಜೊತೆಗಿದ್ದರೆ ಅವರಿಗೆ ಹೆಲ್ಪ್ ಆಗಬಹುದು. ಅಲ್ಲದೆ ನಮ್ಮ ಸೈಟಿನ ಹತ್ರ ಅರ್ಜೆಂಟ್ ಕೆಲಸಗಳೆಲ್ಲ ಮುಗಿದಿದೆ. ನಾನಿಲ್ಲಿ ಇಲ್ಲ ಅಂದರೆ ಸೂರ್ಯನಿಗೂ ಬೇಜಾರು. ಅದಕ್ಕೆ ಅವನನ್ನು ಕರ್ಕೊಂಡು ಹೋಗ್ತಿದ್ದೀನಿ. 2-3 ದಿನ ಅಷ್ಟೇ. ಬೇಗ ಬೇಗ ಕೆಲಸ ಮುಗಿಸಿ ಬಂದು ಬಿಡ್ತೀವಿ. ನಿರೀಕ್ಷೆಯಂತೆ ತಾನು ಬರುವುದಾಗಿ ಹಠ ಹಿಡಿದಾಗ ಆನಂದ್, ವಿನು, ನಾವು ಹೋಗ್ತಿರೋದು ಪ್ರವಾಸಕ್ಕಲ್ಲ, ಕೆಲಸದ ಮೇಲೆ. ಅಲ್ಲದೆ ಅತ್ತಿಗೆ ಅವರ ಫ್ರೆಂಡ್ ಅಂಬಿಕಾ ತಾತನ ಮನೆಯಲ್ಲಿ ಉಳಿದುಕೊಳ್ಳುತ್ತಾರೆ. ನಾನು ಸೂರ್ಯ ಹೋಟೆಲ್ನಲ್ಲಿ ಉಳ್ಕೊತೀವಿ. ಈಗ ನಿನ್ನನ್ನು ಕರ್ಕೊಂಡು ಹೋದರೆ ಸಮಸ್ಯೆ ಆಗುತ್ತೆ. ಅಂಬಿಕಾರ ತಾತನ ಮನೆ ಚಿಕ್ಕದು. ವಯಸ್ಸಾಗಿರುವವರಿಗೆ ಜಾಸ್ತಿ ಜನ ಹೋಗಿ ತೊಂದರೆ ಕೊಡೋದು ಸರಿಯಾಗಲ್ಲ. ನೀನು ನಮ್ಮ ಜೊತೆ ಹೋಟೆಲ್ನಲ್ಲಿ ಉಳಿಯೋದು ಸರಿ ಅನ್ಸಲ್ಲ. ಇನ್ನೊಂದು ಸಾರಿ ನಾವೆಲ್ಲ ಒಟ್ಟಿಗೆ ಫ್ಯಾಮಿಲಿ ಟ್ರಿಪ್ ಹೋಗೋಣ, ಡೋಂಟ್ ವರಿ ಎಂದವನೇ ಹೊರ ನಡೆದು ಕಾರ್ ಸ್ಟಾರ್ಟ್ ಮಾಡಿದ. ಮೊದಲೇ ಎಲ್ಲವನ್ನು ನಿರ್ಧರಿಸಿದವನಂತೆ ವರ್ತಿಸಿದ ಆನಂದನ್ನು ಕಂಡು ವಿನುತ ಸುಮತಿ ಇಬ್ಬರ ಮುಖವು ಕೋಪದಿಂದ ಕೆಂಡಾಮಂಡಲರಾದರು. ಇದೆಲ್ಲ ಆ ಹಾಳಾದವಳದ್ದೇ ಕಿತಾಪತಿ. ಮೈಥಿಲಿಯನ್ನು ಶಪಿಸುತ್ತಾ ಸುಮತಿ ನುಡಿದಾಗ ಆನಂದ್ನ ತಂದೆ, ಸುಮತಿ ಅನಿಷ್ಟಕ್ಕೆಲ್ಲ ಶನೇಶ್ವರ ಕಾರಣ ಅನ್ನ ಹಾಗೆ ನೀನ್ಯಾಕೆ ಮೈಥಿಲಿ ಮೇಲೆ ರೇಗಾಡ್ತೀಯ? ಆ ಮಗು ಪಾಪ ಒಂದೇ ಹೊರಟು ನಿಂತಿತ್ತು. ಆನಂದ್ ಸ್ವಲ್ಪ ಫ್ರೀ ಇರೋದ್ರಿಂದ ಅವನು ಹೊರಟ ಅಷ್ಟೆ. ಇನ್ನು ಆನಂದ್ ಇಲ್ಲದೆ ಸೂರ್ಯನಿಗೆ ಬೇಜಾರಾಗಲ್ವಾ? ಅಲ್ಲದೆ ಅಲ್ಲಿ ಮನೆಗೆ ಸಂಬಂಧಿಸಿದ ಎಷ್ಟು ಕೆಲಸ ಇರುತ್ತೆ. ಆನಂದ್ ಇದ್ರೆ ಸಹಾಯ ಆಗುತ್ತೆ ಎಂದರು. ಸುಮತಿ ಸಿಟ್ಟಿನಿಂದ ಕಾಲಪ್ಪಳಿಸುತ್ತಾ ಒಳ ನಡೆದರೆ ಸೂರ್ಯನ ದಿಢೀರ್ ಗೈರು ಹಾಜರಿ ತಂದ ಬೇಸರದಿಂದ ವಿನು ಸಪ್ಪೆ ಮೋರೆ ಹಾಕಿಕೊಂಡಳು. ಮುಂದುವರೆಯುವುದು. ಸ್ನೇಹಿತರೆ, ಈ ಕತೆ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಒಂದು ಲೈಕ್ ಮಾಡಿ, ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ ಬಟನ್ ಕ್ಲಿಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಈ ಕಥೆಯನ್ನು ಶೇರ್ ಮಾಡಿ. ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಾಮೆಂಟಲ್ಲಿ ತಿಳಿಸಿ. ಕಥೆಯನ್ನು ಕೇಳಿದ್ದಕ್ಕಾಗಿ ಧನ್ಯವಾದಗಳು.